ಈ ಕಥಾ ಹಂದರವನ್ನು ಹಲವಾರು ಲೇಖಕರೊಂದಿಗೆ ಚರ್ಚಿಸಿ ಈ ಚಿತ್ರವನ್ನು ತೆರೆಗೆ ತರಲಾಗಿದೆ. ಚಿತ್ರದಲ್ಲಿ ಬರುವ ಪಾತ್ರಗಳು ಹಾಗೂ ಸನ್ನಿವೇಶಗಳನ್ನು ಆಗಿನ ಕಾಲದ ನೈಜ ಸ್ಥಿತಿಗತಿಗಳನ್ನು ಆಧರಿಸಿ ಮರುಸೃಷ್ಟಿಸಲಾಗಿದೆ. This movie is created and produced in reference of and with deep discussion with various writers. Based on a true historical incidents and facts, we have recreated this movie. ಕ್ರಿಸ್ತ ಶಕ 1873 ಸತ್ಯಶೋಧಕ ಸಮಾಜದ ಪ್ರಕಾರ ಮದ್ಯಪಾನ ಮತ್ತು ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. In accordance with Satyashodhaka Samaj established in 1873 AD, smoking tobacco and drinking alcohol is injurious to health. ಭಾರತ ದೇಶದಲ್ಲಿ 1827ರ ಪೂರ್ವ ಹಾಗೂ ತದನಂತರದ ಕಾಲದಲ್ಲಿ ಶೂದ್ರಾತಿ ಶೂದ್ರರ ಜೀವನ ಅತ್ಯಂತ ಕ್ರೂರವಾಗಿತ್ತು. ಅಸ್ಪೃಶ್ಯರು ಊರೊಳಗೆ ಪ್ರವೇಶಿಸಬೇಕಾದರೆ ಸೊಂಟಕ್ಕೆ ಪೊರಕೆ, ಕೊರಳಿಗೆ ಮಡಿಕೆಗಳನ್ನು ಕಟ್ಟಿಕೊಂಡು ಸೂರ್ಯ ನೇರ ನೆತ್ತಿಯ ಮೇಲೆ ಬಂದಾಗ ಮಾತ್ರ ಊರೊಳಗೆ ಪ್ರವೇಶ ಮಾಡಬೇಕು. ಒಂದು ವೇಳೆ ಅಸ್ಪೃಶ್ಯರ ನೆರಳು ಅಥವಾ ಹೆಜ್ಜೆಯ ಗುರುತು ಮೇಲ್ವರ್ಗದವರಿಗೆ ಸೋಕಿದರೆ ಅಂತವರಿಗೆ ಘೋರ ಶಿಕ್ಷೆಯನ್ನು ವಿಧಿಸಲಾಗುತ್ತಿತ್ತು. ಉಚ್ಚ ನೀಚ, ಕೆಳಜಾತಿ ಮೇಲ್ಜಾತಿಗಳೆಂಬ ನೇಮನಿಷ್ಠಗಳು ಬೀಡು ಬಿಟ್ಟಿದ್ದವು. ಆ ಯುಗದಲ್ಲಿ ಶಿಕ್ಷಣ ಏನೇ ಇದ್ದರೂ ಅದು ಉಚ್ಚವರ್ಣೀಯರ ಸ್ವತ್ತಾಗಿತ್ತು. ಹೀಗಾಗಿ ಬ್ರಾಹ್ಮಣರನ್ನು ಹೊರತುಪಡಿಸಿ ಬೇರೆ ಜಾತಿಯವರು ವೇದ ಮಂತ್ರ ಆಲಿಸಿದರೆ ಅಂತವರ ಕಿವಿಯಲ್ಲಿ ಕಾದ ಸೀಸನ್ನು ಸುರಿಯಲಾಗುತ್ತಿತ್ತು. ನಮಗೂ ಶಿಕ್ಷಣ ಕಲಿಸಿ ಎಂದು ಅಂಗಲಾಚಿದ ಶೂದ್ರನ ನಾಲಿಗೆಯನ್ನು ನಿಮ್ಮ ಮಕ್ಕಳಿಗಂತೆ ನಮಗೂ ಓದಬೇಕು ಅಂತ ಆಸೆ ಮಾಡಿದೆ ಬೇಸರಾಜ, ಆಸೆ ಮಾಡಿದೆ ಬೇಸರಾಜ. ಮಂತ್ರ ಪಠಿಸಿದ ಈ ಶೂದ್ರನ ನಾಲಿಗೆ ಕತ್ತರಿಸಾಕ್ರು.
ಭಾವಿಸಿದರು. ಹೀಗಿದ್ದ ಸಮಯದಲ್ಲಿ ಶೂದ್ರಾಂತಿ ಶೂದ್ರ ಸ್ಪೃಶ್ಯರ ಏಳಿಗೆಗಾಗಿ, ಅವರ ಉಳಿವಿಗಾಗಿ, ಕನಿಷ್ಠ ವರ್ಗದ ಜನರ ಬಾಳಿನಲ್ಲಿ ಶಿಕ್ಷಣದ ಜ್ಯೋತಿ ಹೊತ್ತುರಿಯಲು ಬಂದ ಪುಣ್ಯಾತ್ಮನೇ ಮಹಾತ್ಮ ಜ್ಯೋತಿರಾವ್ ಗೋವಿಂದರಾವ್ ಫೂಲೆ. ಜ್ಯೋತಿರಾವ್ ಫೂಲೆ ಅವರ ಮನೆತನ ಮೂಲತಃ ಕ್ಷತ್ರಿಯ ಮಾಳಿ ಜಾತಿಗೆ ಸೇರಿದ ಕೃಷಿಕ ಮನೆತನವಾಗಿತ್ತು. ಇವರ ಮನೆತನದ ಉಪನಾಮ ಗೋಟೆಯಾಗಿತ್ತು. ಜ್ಯೋತಿಬಾ ಫೂಲೆ ಅವರು 1 ವರ್ಷ ಇರುವಾಗಲೇ ತಾಯಿ ಚಿಮಣಾಬಾಯಿ ಅನಾರೋಗ್ಯದಿಂದ ಮರಣ ಹೊಂದುತ್ತಾರೆ. ಹೀಗಾಗಿ ಜ್ಯೋತಿಬಾ ಅವರ ಪಾಲನೆ ಪೋಷಣೆ ತಂದೆ ಗೋವಿಂದರಾವ್ ಅವರ ಮೇಲೆ ಬೀಳುತ್ತದೆ. ತಾಯಿಯ ಮಡಿಲನ್ನು ಹಂಬಲಿಸುತ್ತಿದ್ದ ಬಾಲ ಜ್ಯೋತಿಯನ್ನು ತಂದೆಗೆ ಸಲುಹುವುದು ಕಷ್ಟಕರವಾಗುತ್ತದೆ. ಆ ಸಮಯದಲ್ಲಿ ಸುಗುಣಾಬಾಯಿ ಎಂಬ ಮಹಿಳೆಯನ್ನು ಜ್ಯೋತಿಯ ಪಾಲನೆ ಪೋಷಣೆಯನ್ನು ಮಾಡುವ ಆಯಾ ಕೆಲಸಕ್ಕೆಂದು ನೇಮಿಸಿಕೊಳ್ಳುತ್ತಾರೆ. ಜ್ಯೋತಿಯ ಯಶಸ್ವಿನ ಮೆಟ್ಟಿಲುಗಳಲ್ಲಿ ಇವಳ ಪಾತ್ರ ಪ್ರಮುಖವೆಂದರೆ ತಪ್ಪಾಗಲಾರದು. ಅಷ್ಟೊಂದು ಪ್ರೀತಿಯಿಂದ ರಾಜಾರಾಮ್ ಹಾಗೂ ಜ್ಯೋತಿಯನ್ನು ಬೆಳೆಸಿ ದೊಡ್ಡವರನ್ನಾಗಿ ಮಾಡುತ್ತಾಳೆ. ಜ್ಯೋತಿಬಾರವರು ನೋಡುತ್ತಿದ್ದಂತೆಯೇ ಬೆಳೆದು ದೊಡ್ಡವನಾಗುತ್ತಾನೆ. ಚುರುಕು ಬುದ್ಧಿಯನ್ನು ಹೊಂದಿದ ಜ್ಯೋತಿಬಾ ಅವರನ್ನು ಗೋವಿಂದರಾವ್ ಅವರು ಅತಿ ಸೂಕ್ಷ್ಮತೆಯಿಂದ ಆಲಿಸತೊಡಗುತ್ತಾರೆ. ಜ್ಯೋತಿಬಾ ಬಾಲ್ಯದಲ್ಲಿ ಇರುವಾಗಲೇ ತನ್ನ ತಂದೆಗೆ ಅನೇಕಾನೇಕ ಪ್ರಶ್ನೆಗಳನ್ನು ಕೇಳುತ್ತಾ ಅದರ ಮಹತ್ವವನ್ನು ತಿಳಿದುಕೊಳ್ಳುತ್ತಾರೆ. ಆಗ ಗೋವಿಂದರಾವ್ ಅವರ ತಲೆಯಲ್ಲಿ ತನ್ನ ಮಗನಿಗೆ ಅಕ್ಷರ ಕಲಿಸಬೇಕೆಂಬ ಬಯಕೆ ಕುಡಿಯೊಡೆಯುತ್ತದೆ. ಆ ಕಾಲದಲ್ಲಿ ಮನುಶಾಸ್ತ್ರದ ಪ್ರಕಾರ ಉಚ್ಚ ವರ್ಣೀಯರನ್ನು ಹೊರತುಪಡಿಸಿ ಬೇರೆ ಜಾತಿಯವರು ಶಿಕ್ಷಣ ಕಲಿತರೆ ಅದು ಮಹಾ ಅಪರಾಧವಾಗಿತ್ತು. ಅಂತಹ ಕಾಲದಲ್ಲಿ ಗೋವಿಂದರಾವ್ ಅವರು ಗಟ್ಟಿ ಮನಸ್ಸು ಮಾಡಿ ಪುರೋಹಿತರ ಪಾಠಶಾಲೆಯ ಹತ್ತಿರ ಸಾಗುತ್ತಾರೆ. ಗುರು ವಿಷ್ಣು ಗುರುದೇವೋ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಹೋ, ಯಾರದು? ಹುಗಾರ್ ಗೋವಿಂದರಾವ್ ಎಂದೂ ಬರ್ಲಾರ್ದವ ಇಲ್ಲಿ ಬಂದೆಲೋ ಯಾಕ? ನನ್ನ ಮಗನಿಗೆ 4 ಅಕ್ಷರ ಕಲಿಬೇಕಂತ ಬಹಳ ಆಸೆ ಅದ್ರಿಯಪ್ಪ. ತಮ್ಮ ಶಾಲೆಯೊಳಗ ಎಲ್ಲರೂ ಒಂದು ಮೂಲೆ ಕುಂಡ್ರಿಸಿ 4 ಅಕ್ಷರ ಕಲಿಸ್ರಿಯಪ್ಪ, ತಮಗೆ ಪುಣ್ಯ ಆಗ್ತೈತ್ರಿಯಪ್ಪ. ಆಗ ಪಂಡಿತ ಹೇಳ್ತಾನೆ, ಎಲ ಪೆದ್ದ ಮುಂಡೆದೆ, ಶೂದ್ರನಾದ ನೀನು ಈ ಗುರುಕುಲದ ಕಡೆಗೆ ಮುಖ ಮಾಡಿದ್ದೇ ಒಂದು ದೊಡ್ಡ ಅಪರಾಧ. ಇಂಥದ್ರಲ್ಲಿ ವಿದ್ಯೆ ಕೊಡ್ತಾರ? ವಿದ್ಯೆ ತೊಲಗು ಆಚೆ ಅನಿಷ್ಟ ಎಂದು ಗದರಿಸುತ್ತಾನೆ. ಆಗ ಬಾಲಕ ಬಹಳ ದುಃಖದಿಂದ, ಗುರುವರ್ಯರೇ, ನಾನು 4 ಅಕ್ಷರ ಕಲ್ತು ನಿಮ್ಮಂಗಾಗ್ಬೇಕ್ರಿ. ಅವ್ರಿಷ್ಟು ಚಂದೊಳಗ ನನಗೆ ಇಟ್ಟು ಜಾಗ ಕೊಡ್ರಿ. ನಾನು 4 ಅಕ್ಷರ ಕಲಿಬೇಕ್ರಿ. ಗುರುವರ್ಯರ, ನನಗೆ 4 ಅಕ್ಷರ ಹೇಳ್ಕೊಡ್ರಿ ಎಂದು ಅಂಗಲಾಚಿ ಬೇಡುತ್ತಾನೆ. ಸ್ವಲ್ಪವೂ ಕರುಣೆ ತೋರದೆ ಆ ಗುರುವರೆಯ ಅಲ್ಲಿಂದ ಅವರನ್ನು ಬೈದು ಕಳಿಸುತ್ತಾನೆ. ಅದೇ ತಾನೇ ಬ್ರಿಟಿಷರು ಭಾರತಕ್ಕೆ ಲಗ್ಗೆ ಇಡುವುದರ ಜೊತೆಗೆ ಜ್ಞಾನ, ವಿದ್ಯೆ, ಪಾದ್ರಿಗಳಂತಹ ಶಿಕ್ಷಣ ನಿರ್ಮಾತೃಗಳನ್ನು ಕರೆತಂದಿದ್ದರು. ಹೀಗಾಗಿ ಅಕ್ಷರ ಕಲಿಯಬೇಕೆಂಬ ಆಸೆ ಹೊಂದಿದ ಜ್ಯೋತಿಬಾರಿಗೆ ಬ್ರಿಟಿಷರ ಮಿಷನರಿ ಶಾಲೆಗಳು ಕೈ ಬೀಸಿ ಕರೆಯುತ್ತಿದ್ದವು. ಪ್ರಾಥಮಿಕ ಶಿಕ್ಷಣ ಮುಗಿಯುವ ಹಂತದಲ್ಲಿಯೇ ಜ್ಯೋತಿಬಾ ಅವರಿಗೆ ಓದಲು, ಬರೆಯಲು ಹಾಗೂ ಲೆಕ್ಕ ಬಿಡಿಸಲು ಬರುತ್ತಿತ್ತು. ಶಾಲೆಯಲ್ಲಿ ಇವರ ಬುದ್ಧಿವಂತಿಕೆ, ಜಾಣತನವನ್ನು ಎಲ್ಲರೂ ಕೊಂಡಾಡತೊಡಗಿದರು. ಆಗ ಪುರೋಹಿತ ಶಾಹಿಗಳು ಹೊಟ್ಟೆ ಉರಿದುಕೊಳ್ಳುತ್ತಾ, ಆಚಾರ್ಯ, ಶೂದ್ರ ಅಂತ ಗೊತ್ತಿದ್ದು ತನ್ನ ಮಗನ ಸಾಲಿ ಕಲ್ಸಾಕತ್ತಾನ. ಸಾಲಿ ವಿದ್ಯೆ ಕಲಿತು ವಿದ್ಯಾವಂತರಾಗುವುದು ಕೇವಲ ನಮ್ಮ ಜಾತಿಯವರು ಮಾತ್ರ ಅಷ್ಟೇ ಆಚಾರ್ಯ. ಅಂತದ್ರಲ್ಲಿ ಆ ಮಾಳಿ ಜಾತಿಗೆ ಸೇರಿದ ಗೋವಿಂದನ ಮಗ ಜ್ಯೋತಿ ವಿದ್ಯೆ ಕಲಿಯುವುದಂದ್ರೆ ಘೋರ ಅಪರಾಧವಲ್ಲವೇ ಶಾಸ್ತ್ರಿಗಳೇ?
ವಿದ್ಯೆ ಶೂದ್ರನ ಮನೆಗೆ ಸೇರಿತು. ನಮಗೆ ಸಿಗುವ ನೌಕರಿ ಹಾಗೂ ಉದ್ಯೋಗಗಳಲ್ಲಿ ಇವರು ಸಹಭಾಗಿಯಾಗಬಹುದೆಂದು ಒಳಗೊಳಗೆ ಚಿಂತಿಸತೊಡಗುತ್ತಾರೆ. ಹೀಗಾಗಿ ಜ್ಯೋತಿಯನ್ನು ಶಾಶ್ವತವಾಗಿ ಶಾಲೆಯಿಂದ ಬಿಡಿಸಬೇಕೆಂದು ಸಂಚು ರೂಪಿಸಿದ ಅವರು ಗೋವಿಂದರಾವ್ ಅವರ ಮನೆಗೆ ಬರುತ್ತಾರೆ. ಆಗ ಪುರೋಹಿತ ಶಾಹಿಗಳು ಗೋವಿಂದರಾವ್ ಅವರ ತಲೆಯಲ್ಲಿ ಈ ರೀತಿಯಾಗಿ ಹುಳಬಿಡುತ್ತಾರೆ. ಅಲ್ಲ ಗೋವಿಂದರಾವ್, ನಿನ್ನ ಮಗ ಜ್ಯೋತಿಗೆ ಆ ಬ್ರಿಟಿಷರ ಶಾಲೆಗೆ ಕಳಿಸಿದ್ದೀಯಲ್ಲ, ತಿಳಿಯೋದಿಲ್ವಾ ನಿನಗೆ? ಅವರು ಅಕ್ಷರ ಕಲಿಸುವ ನೆಪದಲ್ಲಿ ನಿನ್ನ ಮಗನನ್ನು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡ್ತಾರೆ. ಈ ಶಿಕ್ಷಣವು ಅವನನ್ನು ಧರ್ಮದ್ರೋಹಿಯನ್ನಾಗಿ ಮಾಡುತ್ತದೆ. ಹೀಗೆ ಬಿಟ್ರೆ ನಿನ್ನ ಮಗ ಒಂದಲ್ಲ ಒಂದು ದಿನ ಸಾರಾಯಿ ಕುಡಿದು ದನದ ಮಾಂಸ ತಿಂದು ಆ ಬಿಳಿ ಹೆಂಗಸರ ಜೊತೆ ಓಡಿ ಹೋದ್ರೆ ಏನ್ ಮಾಡ್ತೀಯೋ ಎಂದು ಒಬ್ಬೊಬ್ಬರಾಗಿ ಇಲ್ಲ ಸಲ್ಲದ ಸಲಹೆಗಳನ್ನು ನೀಡಿ ಗೋವಿಂದರಾವ್ ಅವರನ್ನು ನಂಬಿಸಿ ಅಲ್ಲಿಂದ ಹೊರಡುತ್ತಾರೆ. ಅಷ್ಟರಲ್ಲಿ ಬಾಲಕ ಜ್ಯೋತಿಬಾ ಶಾಲೆಯನ್ನು ಮುಗಿಸಿ ಅತ್ಯಂತ ಲವಲವಿಕೆಯಿಂದ ಮನೆಯೊಳಗೆ ಬರುತ್ತಾನೆ. ಆಗ ಶಾಲೆಯಲ್ಲಿ ಮೇಷ್ಟ್ರು ತನಗೆ ಅಕ್ಷರ ಕಲಿಸಿ ಆತನ ಜಾಣತನದ ಬಗ್ಗೆ ಹೊಗಳಿರುವ ವಿಷಯಗಳನ್ನು ತನ್ನ ತಂದೆಯ ಮುಂದೆ ಹೇಳತೊಡಗುತ್ತಾನೆ. ಇಂಗ್ಲಿಷ್ ಒಳಗೆ ನಿನ್ಗೆ ಏನಂತಾರ ಗೊತ್ತಾ? FATHER ಫಾದರ್ ಅಂತಾರ. ಅವಾಗ MOTHER ಮದರ್ ಅಂತಾರ. ಇನ್ನ ಅಣ್ಣಗ BROTHER ಬ್ರದರ್ ಅಂತಾರ. ಆಗ ಕಾರ್ಮೋಡ ತುಂಬಿ ಕತ್ತಲೆಯಲ್ಲಿ ಜಾರಿದ ಇವರ ತಂದೆ ಈತನ ಮಾತುಗಳನ್ನು ಆಲಿಸುವುದಿಲ್ಲ. ಮರುದಿನ ಜ್ಯೋತಿರಾವ್ ಸಮವಸ್ತ್ರಗಳನ್ನು ಧರಿಸಿಕೊಂಡು ಖುಷಿ ಖುಷಿಯಾಗಿ ಮಾತನಾಡುತ್ತಾ ಶಾಲೆಗೆ ಹೋಗಲು ಸಿದ್ಧನಾಗುತ್ತಾನೆ. ಹೇಳ್ತೀನಂತ ಹೇಳಾರ. ಮೊನ್ನೆ ಪರೀಕ್ಷೆ ಬರ್ದಿದ್ನಲ್ಲ, ಅದ್ರಾಗ ನಂದ ಜಾಸ್ತಿ ಮಾರ್ಕ್ಸ್ ಬಂದವ ದಾದಾ. ನಂಗೆ ಗೊತ್ತಾಗೈತಿ, ನಾ ಶಾಲೆಗೆ ಹೋಗ್ತೀನಿ ದಾದಾ. ಜ್ಯೋತಿ, ಇನ್ಮೇಲೆ ಸಾಲಿ ಹೋಗುದು ಬೇಡ. ಪುಸ್ತಕ ಒಳಗಿಟ್ಟು ಅಣ್ಣ ಜೋಡಿ ಹೊಲಕ್ಕೆ ಹೋಗು. ದಾದಾ, ಈಗ್ಲಾ ಬಹಳ ಸಮಯ ಆಗೈತಿ. ಇನ್ನು ಅಣ್ಣನ ಜೋಡಿ ಹೊಲಕ್ಕೆ ಹೋಗಿ ಬರೋಷ್ಟೊತ್ತಿಗೆ ಇನ್ನೂ ಸಮಯ ಆಗ್ತೈತಿ. ಇಲ್ಲ ದಾದಾ, ನಾವು ಹೋಗ್ಬೇಕು. ಸಾಲಿ ಹೋಗ್ಬೇಡ ಅಂತ ಹೇಳ್ತೀನಿ, ಒಂದ್ಸಲ ಹೇಳಿದ್ರೆ ಕೇಳಂಗಿಲ್ಲ. ಕರೆಗ್ಲಿ ಸಿಟ್ಟಾಗಿರ್ಲಿ. ನಿನ್ನಿಂದ ಯಾರು ಸರಿಯಾಗಿ ಮಾತಾಡ್ಸವಲ್ರಿ. ಇದಕ್ಕ ಹೊಲ್ದಾಗ ಬಾಳ ಕೆಲಸ ಐತೆ ಅನ್ನೋದ. ಹಂಗೇನಿಲ್ಲ, ನೀ ಹೋಗುದು ಬೇಡ ಅಂದ್ರೆ ಹೋಗುದು ಬೇಡ. ಇಲ್ಲ, ನಾನು ಶಾಲೆಗೆ ಹೋಗ್ತೀನಿ. ಆಗ ತಂದೆ ಗೋವಿಂದರಾವ್, ಹೋಗ್ಬೇಡ ಅಂತ ಹೇಳ್ತೀನಿ. ಜ್ಯೋತಿ, ಇನ್ನು ಮುಂದೆ ನೀನು ಶಾಲೆಗೆ ಹೋಗುವುದು ಬೇಡ ಎಂದು ಕಟ್ಟಿ ಮುರಿದಂತೆ ಕಠೋರವಾಗಿ ಹೇಳುತ್ತಾನೆ. ನಿನ್ ಕಾಲಿಗೆ ಬೀಳ್ತೀನಿ ದಾದಾ. ದಾದಾ, ನಾನು ಶಾಲೆಗೆ ಹೋಗ್ಬೇಕಾಗ ನಾ ಓದಿ ದೊಡ್ಡ ಸಾಹೇಬ ಆಗ್ಬೇಕಾಗ ನಾನು ಶಾಲೆಗೆ ಹೋಗ್ತೀನಿ ದಾದಾ. ಆಗ ಗೋವಿಂದರಾವ್ ಹಠ ಮಾಡಿದ್ರೆ ಕೊಡ್ತೇನೆ ಎಂದು ಗದರಿಸಿ, ಒಂದ್ಸಲ ಹೇಳಿದ್ರೆ ಕೇಳಂಗಿಲ್ಲ ನಿನಗೆ? ಇದು ನಮ್ಮ ಮನೆತಂದು ಮರ್ಯಾದೆ ಪ್ರಶ್ನೆ ಅಲ್ಲ. ನೀನು ಸಾಯಿ ಕಳ್ಸಿದೆ ಮಹಾ ತಪ್ಪು ಕೆಲಸ ಆಗಿದೆ ನಂದು. ನಾ ಯಾಕೆ ಶಾಲೆಗೆ ಹೋಗ್ಬಾರ್ದು? ಅವತ್ತು ಎಲ್ರೂ ಎಲ್ರಿಗೂ ಸ್ವಾತಂತ್ರ್ಯ ಐತಂತ ನೀತಿ ಕತೆ ಹೇಳಿದವರು ಇವತ್ತು ಯಾಕೆ ಹಿಂಗ್ ಮಾಡಕತ್ತಿರ್ತದ? ಹುಟ್ಟಿದಾಗತ್ತು ತಾಯಿ ನೋಡಿಲ್ಲ. ಈ ಪುಸ್ತಕದಾಗ ತಾಯಿನ ಕಾಣಕತ್ತೀನಿ. ಈಗ ಇದನ್ನು ದೂರ ಮಾಡಕತ್ತೀಯಲ್ಲ ದಾದಾ. ಇಲ್ಲ ದಾದಾ, ನಾ ಶಾಲೆಗೆ ಹೋಗ್ತೀನಿ. ನಾನು ವಿರೋಧಿ ಅಂತೂ ಅಲ್ಲಪ್ಪ, ನೀನನ್ ಶತ್ರುನೂ ಅಲ್ಲ. ನಾವು ಶೂದ್ರರಿ. ಮನಃಶಾಸ್ತ್ರದೊಳಗ ಶೂದ್ರರಿಗೆ ಶಿಕ್ಷಣ ಇಲ್ಲ ಅಂತ ಹೇಳ್ತೈತಿ. ಒಂದ್ ವೇಳೆ ಶಿಕ್ಷಣ ಕಲ್ತ್ರೆ ಅದು ಮಹಾಪಾಪದ ಕೆಲಸ. ಹಿಂದಕ್ಕ
ಪೇಷಂಟ್ ಕಾಲದಾಗ ಒಂದ್ ವೇಳೆ ಇದ್ದಿದ್ರೆ ನಮ್ ನಾಲಿಗೆ ಕತ್ತರಿಸಿ ಹಾಕ್ತಿದ್ರು, ಕಿವಾಗ ಕಾಲು ಸೀಸ್ ಹಾಕ್ತಿದ್ರು, ಆದಿ ಕಾಲಾಗ ಹಾಕಿ ತುಳಿಸ್ತಿದ್ರು. ಶಿಕ್ಷಣ ಏನಿದ್ರು ಕಲಿಬೇಕಂದ್ರೆ ಮೇಲ್ಕುಂದವ್ರಿಗೆ ಅಷ್ಟೇ ಐತಪ್ಪ. ಜ್ಯೋತಿಬಾ, ಇನ್ನು ನೀ ಸಣ್ಣವ್ರಿಯಪ್ಪ. ಹೆಂಗೂ ನಿಮ್ದು ಹೊಲ ಹೂವಿನ ತೋಟ ಅದ, ನಿಮ್ದು ಹೊಲದಾಗ ಕೆಲಸ ಮಾಡಿ ಹೂವು ಹರ್ಕೊಂಡು ನಮ್ಮ ಉದ್ಯೋಗ ಮಾಡ್ಕೊತೀರಪ್ಪ. ಇಲ್ಲಿ ಹೋಗಿ ನೋಡಿಯಪ್ಪ, ಪುಸ್ತಕ ಒಳಗಿಟ್ಟು ಹೊಲಕ್ಕೆ ನೋಡಿಯಪ್ಪ. ಜ್ಯೋತಿಬಾ ನೊಂದುಕೊಂಡು ತನ್ನ ಪುಸ್ತಕವನ್ನು ಇಟ್ಟು ತಂದೆಯೊಂದಿಗೆ ಹೊಲದಲ್ಲಿ ಕೆಲಸ ಮಾಡತೊಡಗುತ್ತಾನೆ. ಹಾಗೆ ಕೆಲಸ ಮಾಡುತ್ತಿದ್ದರೂ ಕೂಡ ಆತನಿಗೆ ಶಾಲೆಯ ವ್ಯಾಮೋಹ ಇನ್ನೂ ಹೋಗಿರಲಿಲ್ಲ. ನೆಲದ ಮೇಲೆ ಅಕ್ಷರ ಬರೆಯುತ್ತಾ ಹಾಗೂ ಲೆಕ್ಕಗಳನ್ನು ಬಿಡಿಸುತ್ತಾ ಕಾಲ ಕಳೆಯುತ್ತಿದ್ದ. ಅಂದು ರಾತ್ರಿ ತನ್ನ ಅಣ್ಣ ರಾಜಾರಾಮ್ನೊಂದಿಗೆ ಮಲಗಿಕೊಂಡು, ದಾದಾ ಯಾವತ್ತು ಇಷ್ಟು ಸಿಟ್ಟಾಗಿರಲಿಲ್ಲ. ನನ್ನ ಶಾಲೆ ಬಿಡ್ಸಕ್ಕ ಏನು ಕಾರಣ ಇರ್ಬೋದು? ಅಣ್ಣ, ತನ್ನ ಅಣ್ಣನಿಗೆ ಅಪ್ಪ ಯಾಕೆ ನನಗೆ ಶಾಲೆಯನ್ನು ಬಿಡಿಸಿದರು ಎಂದು ಕೇಳುತ್ತಾನೆ. ಆಗ ರಾಜಾರಾಮ್ ನಡೆದ ಸಂಗತಿಯನ್ನು ವಿವರಿಸುತ್ತಾನೆ. ನನ್ನ ಅವ್ವ ಇದ್ದರೆ ಇಂದು ಅಪ್ಪನಿಗೆ ಒಪ್ಪಿಸಿ ನನಗೆ ಶಾಲೆಗೆ ಕಳುಹಿಸುತ್ತಿದ್ದಳು ಎಂದು ಕಣ್ಣೀರಿಡುತ್ತಾ ಮಲಗುತ್ತಾನೆ. ಈ ಸಂದರ್ಭದಲ್ಲಿ ಜ್ಯೋತಿ ಅವರು ಪ್ರಾಥಮಿಕ ಶಿಕ್ಷಣ ಪೂರ್ಣಗೊಂಡಿದ್ದರೂ ಸಹ ಓದುವ ಒಲವು ಮಾತ್ರ ಕಡಿಮೆಯಾಗಿರಲಿಲ್ಲ. ಮಿನುಗುವ ದೀಪದ ಬೆಳಕಿನಲ್ಲಿ ಕುಳಿತು ರಾತ್ರಿಯಿಡೀ ಓದುತ್ತಿದ್ದರು. ಹೀಗಾಗಿ ನೆರೆಹೊರೆಯವರ ಗಮನ ಸೆಳೆದ ಜ್ಯೋತಿಬಾರವರ ಮನೆಗೆ ಅಕ್ಕಪಕ್ಕದಲ್ಲಿ ವಾಸವಾಗಿದ್ದ ಉರ್ದು ವಿದ್ವಾಂಸ ಗಫಾರ್ ಬೇಗ್ ಮುನ್ಷಿ ಹಾಗೂ ಪರ್ಷಿಯನ್ ಭಾಷೆಯ ಪಂಡಿತ ಫಾದರ್ ಲಿಜಟರು ಜ್ಯೋತಿಯನ್ನು ಕಾಣಲು ಬರುತ್ತಾರೆ. ವಿದ್ಯೆ ಎಂಬ ಜ್ಞಾನದ ಹಂಬಲಕ್ಕಾಗಿ ಹಾತೊರೆಯುತ್ತಿದ್ದ ಜ್ಯೋತಿಬಾ ಅವರ ಮನಸ್ಸು ಇವರಿಗೆ ಅರಿತಿತ್ತು. ಹೀಗಾಗಿ ಗೋವಿಂದರಾವ್ ತಲೆಯಲ್ಲಿ ತುಂಬಿದ ಮೂಢನಂಬಿಕೆಯ ಮೌಢ್ಯವನ್ನು ತೆಗೆದು ಜ್ಯೋತಿಯನ್ನು ಮತ್ತೆ ಶಾಲೆಗೆ ಕಳಿಸುವಂತೆ ವಿನಂತಿ ಮಾಡಿಕೊಳ್ಳುತ್ತಾರೆ. ತಮ್ಮ ತಪ್ಪಿನ ಬಗ್ಗೆ ಅರಿವು ಮೂಡಿಸಿಕೊಂಡ ಗೋವಿಂದರಾವ್ ಅವರು 1841ರಲ್ಲಿ ಸ್ಕಾಟಿಷ್ ಮಿಷನ್ ಇಂಗ್ಲಿಷ್ ಶಾಲೆಗೆ ಜ್ಯೋತಿಯನ್ನು ಸೇರಿಸುತ್ತಾರೆ. ಜ್ಯೋತಿಯು ತನ್ನ ಉತ್ಸಾಹದ ಅಭ್ಯಾಸದಿಂದಾಗಿ ತರಗತಿಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಪಾಸಾಗುತ್ತಾರೆ. ಈ ಸಮಯದ ದಿನಗಳಲ್ಲಿ ಜ್ಯೋತಿಬಾ ಅವರಿಗೆ ಸದಾಶಿವ್ ಭಳ್ಳಾಳ್ ಹಾಗೂ ಸುಖರಾಮ್ ವಾಳ್ಫೇಕರ್ ಎಂಬ ಬ್ರಾಹ್ಮಣ ಸ್ನೇಹಿತರ ಸ್ನೇಹ ಸಂಪಾದಿಸುತ್ತಾರೆ. ಮೆಟ್ರಿಕ್ಯೂಷನ್ನಲ್ಲಿ ಪಾಸಾದ ಜ್ಯೋತಿಯನ್ನು ನೋಡಿದ ಉಚ್ಚ ವರ್ಣೀಯರ ಕಣ್ಣು ಕೆಂಪಾಗುತ್ತವೆ. ಸಭೆ ಸೇರಿ ಚರ್ಚಿಸುವ ಸಮಯದಲ್ಲಿ ಬ್ರಾಹ್ಮಣರ ವಿದ್ಯಾರ್ಥಿಯೊಬ್ಬ, ಅವರು ನಮ್ಮಂತೆ ಮನುಷ್ಯರೇ, 2 ಅಕ್ಷರ ಕಲಿತರೆ ಏನು ತಪ್ಪಾಗದು ನಾವು ಮನುಷ್ಯರ, ನಮ್ಮ ಮೈಯಾಗ ಹರ್ಯ ರಕ್ತನೂ ಒಂದ, ಅವ್ರ ಮೈಯಾಗ ಹರ್ಯ ರಕ್ತನೂ ಒಂದ. ಅವರು ಶಾಲಿಗೆ ಹೋಗಿ 2 ಅಕ್ಷರ ಕಲ್ತ್ರೆ ಏನಾಗ್ತದೆ ನಿಮ್ಗ? ಎಲ್ಲ ಈ ಮೂರ್ಖ ಆ ಫಿರಂಗಿ ಮುಖದವ್ರ ಜೊತೆಗೆ ಹೋಗಿ 2 ಅಕ್ಷರ ಇಂಗ್ಲಿಷ್ ಕಲ್ತು ಬಂದು ಆ ಸೂತ್ರ ಪರವಾಗಿ ಮಾತಾಡ್ತಿರೋ ಅರಿಷ್ಟ ಮುಂಡೆದೆ. ಆಗ ಆತನನ್ನು ಹೀಯಾಳಿಸಿ ಬೈದು ಅಲ್ಲಿಂದ ಕಳಿಸುತ್ತಾರೆ. ಆಗಿನ ಕಾಲದಲ್ಲಿ ವೇದ ಮಂತ್ರ ಶಾಸ್ತ್ರಗಳನ್ನು ಪಠಿಸುತ್ತಿದ್ದ ಬ್ರಾಹ್ಮಣರು ಮಾತ್ರ ಶೂದ್ರಾತಿ ಶೂದ್ರರನ್ನು ಶೋಷಣೆಗೆ ಒಳಪಡಿಸುತ್ತಿದ್ದರು. ಆದರೆ ಕೆಲವು ವಿದ್ಯಾವಂತ ಬ್ರಾಹ್ಮಣರು ಸಮಾಜದಲ್ಲಿ ಸರ್ವರು ಸಮಾನರೆಂದು ಭಾವಿಸುತ್ತಿದ್ದರು. ಇದರ ಪರಿಣಾಮವಾಗಿ ಬ್ರಾಹ್ಮಣ ಸ್ನೇಹಿತ ಸದಾಶಿವ್
ಮತ್ತು ಜ್ಯೋತಿಬಾ ಅವರ ಸ್ನೇಹ ಅತ್ಯಂತ ಗಾಢವಾಗಿ ಬೆಳೆದಿತ್ತು. ಈಗ ಜ್ಯೋತಿಬಾ ಅವರನ್ನು ಎಲ್ಲರೂ ಪ್ರೀತಿಯಿಂದ ಜ್ಯೋತಿರಾವ್ ಎಂದು ಕರೆಯತೊಡಗಿದರು. ಏಕೆಂದರೆ ರಾವ್ ಎಂಬುದು ರಾಜ ಅಥವಾ ರಾಯ ಎಂಬ ವಿದ್ಯಾಧಿಕ ಸಂಕೇತವಾಗಿತ್ತು. ಜ್ಯೋತಿರಾವ್ ಹಾಗೂ ಸದಾಶಿವರಿಬ್ಬರು ಸೇರಿ ಭಾರತೀಯರ ಮನಸ್ಸಿನಲ್ಲಿ ಅಜ್ಞಾನದ ಅಂಧಕಾರ ಮತ್ತು ಕೊಳಕಾದ ವಿಚಾರಗಳನ್ನು ಕಿತ್ತೊಗೆಯಲು ನಿರ್ಧರಿಸಿದರು. ಸಾಮಾನ್ಯ ಜನರ ಬೈಬಲ್ ಆದ ಥಾಮಸ್ ಪೇನ್ ಅವರು ಬರೆದಿರುವ ರೈಟ್ಸ್ ಆಫ್ ದಿ ಮ್ಯಾನ್ ಎಂಬ ಗ್ರಂಥವನ್ನು ಅರಿದು ಕುಳಿದಿದ್ದರು. ಹೀಗಾಗಿ ಭವಿಷ್ಯತ್ ಕಾಲದ ಕಷ್ಟಮಯ ಜೀವನ ಯಾತ್ರೆಗೆ ಹಾಗೂ ತಮ್ಮ ಬದುಕಿನ ಗುರಿಯನ್ನು ತಲುಪುವುದಕ್ಕಾಗಿ ಶಾರೀರಿಕ ಸಾಮರ್ಥ್ಯದ ಪ್ರಭಾವಶಾಲಿಯ ಬಗ್ಗೆ ಅರಿತುಕೊಂಡಿದ್ದರು. ಹೀಗಾಗಿ ಮಾಂಗ ಜನಾಂಗದ ಲಹುಜಿಬುವ ಎಂಬಾತ ಕತ್ತಿವರ್ಸೆ, ಲಾಠಿ ತಿರುಗಿಸುವಿಕೆ ಹಾಗೂ ಕುಸ್ತಿಯನ್ನು ಕಲಿಸುತ್ತಿದ್ದರು. ಅದಕ್ಕಾಗಿ ಜ್ಯೋತಿರಾವ್ ಶಾರೀರಿಕವಾಗಿ ಕಟ್ಟುಮಸ್ತಾಗಿ ಕಾಣುತ್ತಿದ್ದರು. ಹೀಗೆ ಒಂದು ದಿನ ಜ್ಯೋತಿರಾವ್ ಫೂಲೆ ಅವರಿಗೆ ತನ್ನ ಬ್ರಾಹ್ಮಣ ಸ್ನೇಹಿತನಿಂದ ಮದುವೆಯ ಆಹ್ವಾನ ಬಂದಿರುತ್ತದೆ. ಆಚಾರ್ಯರೇ, ಬ್ರಾಹ್ಮಣರ ಮದುವೆಯಲ್ಲಿ ಶೂದ್ರರು ಬಂದಿದ್ದಾರೆ. ಹೌದಲ್ಲ ಆಚಾರ್ಯ? ಜುಟ್ಟು ಜನಿವಾರ ಇಲ್ಲದ ವ್ಯಕ್ತಿಗೆ ಇಲ್ಲೇನ್ರಿ ಕೆಲಸ? ಹೌದಲ್ಲ ಶಾಸ್ತ್ರಿಗಳೇ, ಇವ ಗೋವಿಂದವನ ಮಗ ಜ್ಯೋತಿಬಾ ಇದ್ದಂಗಿದಾನಲ್ಲ. ಹೌದಲ್ಲ ಆಚಾರ್ಯ? ಆದರೆ ಇದು ಮುಂದೆ ಇಲ್ಲಿಗೆ ಬರ್ಬೇಕಾ? ಹರಿದ್ರ ಮುಂಡೆನೆ ಎಲ್ಲಿಗೂ ಬಂದ್ಬಿಟ್ಟಿಯ? ಈ ಸಮಯದಲ್ಲಿ ಕೆಲವು ಶಾಸ್ತ್ರೋಪದ ಪಂಡಿತರು ಜ್ಯೋತಿರಾವ್ ಅವರನ್ನು ತಡೆಯುತ್ತಾರೆ. ಜುಟ್ಟು ಜನಿವಾರ ಇಲ್ಲದ ನೀನು, ಅದು ಶ್ರೇಷ್ಠರಾದ ನಮ್ಮವರ ಮದುವೆಯಲ್ಲಿ, ಅದು ಮುಂದಿನ ಸಾಲಿನಲ್ಲಿ, ಥೂ ಅನಿಷ್ಟ, ತೊಲಗುವಾಚೆ ಎಂದು ಹೀಯಾಳಿಸುತ್ತಾರೆ. ಆಗ ಜ್ಯೋತಿರಾವ್ ಅವರು ಶೂದ್ರ ಕುಲದಲ್ಲಿ ಹುಟ್ಟಿದ ಮಾತ್ರಕ್ಕೆ ನಾವೇನು ಪಶುವಲ್ಲ, ನೀವು ಮನುಷ್ಯರೇ, ನಾವು ಮನುಷ್ಯರು, ಯಾಕೆ ಭೇದ ಭಾವ ಎನ್ನುತ್ತಾರೆ. ಆಗ ಫೂಲೆ ಅವರ ಮಾತನ್ನು ಆಲಿಸದ ಅವರು ಮದುವೆ ಚತ್ತರದಿಂದ ಅವರನ್ನು ತಳ್ಳುತ್ತಾರೆ. ಮಗನ ಸ್ಥಿತಿ ನೋಡಿ ಯಾಕೆ ಜ್ಯೋತಿ, ಏನಾಯ್ತೆಂದು ಕೇಳುತ್ತಾರೆ. ಆಗ ಜ್ಯೋತಿರಾವ್ ಮದುವೆಯಲ್ಲಿ ನಡೆದ ಸಂಗತಿಯನ್ನು ವಿವರಿಸುತ್ತಾರೆ. ಆಗ ಗೋವಿಂದರಾವ್ ಅವರು ಶೂದ್ರರಾದ ನಾವು ಉಚ್ಚವರ್ಣೀಯರ ಮದುವೆಗೆ ಹೋಗುವುದು ತಪ್ಪು ಎಂದು ಹೇಳುತ್ತಾರೆ. ಆಗ ಜ್ಯೋತಿರಾವ್ ಅದು ಹೇಗೆ ತಪ್ಪಾಗುತ್ತದೆ, ಸಮಾಜದಲ್ಲಿ ಸರ್ವರು ಸಮಾನರು. ಥಾಮಸ್ ಪೇನ್ ಅವರ ಮಾನವ ಹಕ್ಕುಗಳನ್ನು ನೋಡಿ, ಜೆ.ಎಸ್. ಮಿಲ್ಲರ್ ವ್ಯಕ್ತಿ ಸ್ವಾತಂತ್ರ್ಯ ನೋಡೆಂದು ತನ್ನ ತಂದೆಗೆ ತಿಳಿಸುತ್ತಾರೆ. ಆ ಸಮಯದಲ್ಲಿ ಪರಿಸ್ಥಿತಿಯನ್ನು ಅರಿತ ಸಾವಿತ್ರಿಬಾಯಿ ಅವರು ತನ್ನ ಪತಿರಾಯರಿಗೆ ನೀರನ್ನು ಕೊಡುತ್ತಾ ಸಮಾಧಾನದ ಮಾತುಗಳನ್ನಾಡುತ್ತಾರೆ. ಅಲ್ರಿ ಸೇರ್ಸಿ, ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಡಿ. ಇಷ್ಟ ಸಿಟ್ಟಾದ್ರೆ ಹೆಂಗ? ಪೂರ್ವ ಕಾಲದಿಂದ ನಡ್ಕೊಂಡ್ ಬಂದ್ ಪದ್ಧತಿ ಐತ್ರಿ ಅದು. ಅದಕ್ಕೆ ಬೆಲೆ ಹಾಕಕ್ ಸ್ವಲ್ಪ ಸಮಯ ಬೇಕಾಕತ್ರಿ. ನೀವ್ ಹಿಂಗ್ ಸಿಟ್ಟು ಮಾಡ್ಕೊಂಡ್ರ ನಿಮ್ ಉಜ್ವಲ ದಾರಿಗೆ ಕಷ್ಟ ಆದಿತ್ರಿ ಮುಂದ. ಅಂದು ರಾತ್ರಿ ಮನೆಯಲ್ಲಿ ಎಲ್ಲರೂ ಊಟ ಮಾಡುತ್ತಾ ನಡೆದ ಘಟನೆಯನ್ನು ಮೆಲುಕು ಹಾಕುತ್ತಾರೆ. ಹೌದ್ರಿ ಸೇರ್ಸಿ, ಮಾಮಯ್ಯ ಹೇಳುದು ಖರೆ ಐತಿ. ಈ ಭೂಮಿ ಮೇಲೆ ಎಷ್ಟೋ ಪ್ರಾಣಿಗಳು ಬೇರೆ ಬೇರೆ ಜಾತಿ ಇದ್ರು ಅವಕ್ಕ ಭೇದ ಭಾವ ಇಲ್ಲ. ಆದ್ರೆ ಈ ಮನುಷ್ಯ ಜಾತಿಗೆ ಭೇದ ಭಾವ ಸಾವಿರಾರು ಐತಿ. ನೀವು ಧೈರ್ಯ ಕೆಟ್ಕೊಂಡ್ ಕುಂದ್ರಬೇಡ್ರಿ. ಆ ಭಗವಂತ ನಿಮ್ ಜೊತೆ ಅದಾನ, ನಾ ನಿಮ್ ಜೊತೆ ಇರ್ತೀನ್ರಿ. ಊಟ ಮಾಡ್ರಿ ಸೇರ್ಜಿ. ಆಗಿದ್ದಾಯ್ತು ಜ್ಯೋತಿರಾವ್, ಎಲ್ಲ ಮರೆತು ಊಟ ಮಾಡು ಎಂದು ಗೋವಿಂದರಾವ್ ಅವರು ಹೇಳುತ್ತಾರೆ. ಮರುದಿನ ಕೆಲವು ಬ್ರಾಹ್ಮಣರು ನದಿಯಲ್ಲಿ ಮಂತ್ರ ಪಠಿಸುತ್ತಾ ನಿಂತಿರುತ್ತಾರೆ. ಆಗ ಶೂದ್ರಾತಿ ಶೂದ್ರರಿಬ್ಬರು ಮಹಿಳೆಯರು ಬಿಂದಿಗೆ ಹಿಡಿದು ನೀರಿಗೆ ಬಂದಿರುತ್ತಾರೆ. ಅದನ್ನು ಕಂಡ ಆ ಪುರೋಹಿತ ಶಾಹಿಗಳು, ಎಲ್ಲ ಅನಿಷ್ಟಗಳೇ, ದೇವಮಾನವರಾದ ನಾವು ಇಲ್ಲಿ ನಿಂತಿರುವಾಗ ನಮ್ಮ ನದಿಯನ್ನು ಮುಟ್ಟಲು ಎಷ್ಟೊಂದು ಧೈರ್ಯ ನಿಮಗೆ ಎಂದು ನಿಂದಿಸುತ್ತಾರೆ. ಅಷ್ಟರಲ್ಲಿ ಜ್ಯೋತಿಬಾ ಅವರು ಅಲ್ಲಿಗೆ ಆಗಮಿಸಿ ಈ ನೆಲ, ಜಲ, ಗಾಳಿ, ಆಹಾರ
ಎಲ್ಲವೂ ಆ ಸೃಷ್ಟಿಕರ್ತ ನೀಡಿರುವ ವರದಾನ. ಇದು ಯಾರಪ್ಪನ ಮನೆ ಆಸ್ತಿ ಅಲ್ಲ. ಹಸಿದಾಗ ಅನ್ನ ಕೊಡುವವನು ದೇವರು, ಕಷ್ಟದಲ್ಲಿ ಕೈ ಹಿಡಿದು ನಡೆಸುವವನೂ ದೇವರು. ಯಾವುದೇ ಜಾತಿ ಭೇದ ಮಾಡದೆ ಮನುಷ್ಯರನ್ನು ಮನುಷ್ಯನಂತೆ ಕಾಣುವವನು ನಿಜವಾದ ದೇವರು. ಈಗ ಇವರು ನೀರು ತೆಗೆದುಕೊಂಡು ಹೋಗುತ್ತಾರೆ. ಅಡ್ಡ ಬಂದರೆ ಪರಿಣಾಮ ನೆಟ್ಟಗಿರುವುದಿಲ್ಲವೆಂದು ಖಡಕ್ಕಾಗಿ ಉತ್ತರಿಸುತ್ತಾರೆ. ಮುಂದೊಂದು ದಿನ ನಡೆದ ಪ್ರಸಂಗವೇನೆಂದರೆ, ಆಗಿನ ಕಾಲದಲ್ಲಿ ಉಚ್ಚವರ್ಣೀಯರು ನೀರು ಆಹಾರ ಕೊಟ್ಟರೆ ಮಾತ್ರ ಕೆಳವರ್ಗದವರು ಸೇವಿಸಬೇಕಿತ್ತು. ನದಿ, ನೀರು, ಕೆರೆಕಟ್ಟೆ, ಬಾವಿಗಳನ್ನು ಮುಟ್ಟುವಂತಿರಲಿಲ್ಲ. ಅವತ್ತು ಒಂದು ದಿನ ಉರಿ ಬಿಸಿಲಿನಲ್ಲಿ ಅಸ್ಪೃಶ್ಯರು ನೀರಿಗಾಗಿ ಅಂಗಲಾಚುತ್ತಿರುವ ದೃಶ್ಯ ಕಂಡು ಜ್ಯೋತಿರಾವ್ ಅವರ ಕರುಳು ಚುರುರೆನ್ನುತ್ತದೆ. ಅಲ್ಲಿಗೆ ಆಗಮಿಸಿದ ಕೂಲೆಯವರು ಆ ಮೂಢರಿಗೆ ಬುದ್ಧಿ ಹೇಳುತ್ತಾರೆ. ನಂತರ ಆ ಶೂದ್ರಾತಿ ಶೂದ್ರ ಸ್ಪೃಶ್ಯರಿಗೆ ತಮ್ಮ ಮನೆಯ ಹಿತ್ತಲಿನಲ್ಲಿ ಇರುವ ಬಾವಿಯನ್ನು ಸ್ವತಂತ್ರವಾಗಿ ಬಳಸಿಕೊಳ್ಳಲು ಹೇಳುತ್ತಾರೆ. ಸಮಾಜದಲ್ಲಿ ಶೋಷಣೆಗೆ ಒಳಗಾದ ಜನರು ಅಕ್ಷರದ ಜ್ಞಾನವಿಲ್ಲದೆ ಅಜ್ಞಾನವೆಂಬ ಬೆಂಕಿಯ ಕುಂಡದಲ್ಲಿ ಬಿದ್ದಿದ್ದಾರೆ ಎಂಬುದನ್ನು ಜ್ಯೋತಿರಾವ್ ಅವರು ತಿಳಿಯುತ್ತಾರೆ. ಹೀಗಾಗಿ ಈ ಸಮಾಜದ ಸುಧಾರಣೆ ಆಗಬೇಕಾದರೆ, ಸಮಾಜದಲ್ಲಿನ ವ್ಯಕ್ತಿಯ ವ್ಯಕ್ತಿತ್ವ ಸಮೃದ್ಧಿಯಾಗಬೇಕಾದರೆ ಮೊದಲು ಶಿಕ್ಷಣ ಅಗತ್ಯವೆಂಬುದನ್ನು ತಿಳಿಯುತ್ತಾರೆ. ಅದಕ್ಕಾಗಿ ಒಂದು ದಿನ ಅಹಮದ್ ನಗರದಲ್ಲಿ ಇರುವ ಬ್ರಾಹ್ಮಣ ಗೆಳೆಯ ಸದಾಶಿವನಿಗೆ ಭೇಟಿಯಾಗಿ ಅದೇ ಊಟ ಮುಗಿಸಿ ಮಾತನ್ನು ಪ್ರಾರಂಭಿಸಿದ ಜ್ಯೋತಿಯವರು ಈ ರೀತಿ ಹೇಳುತ್ತಾರೆ. ನೋಡು ಸದಾಶಿವ, ನಾನು ಈ ಸಮಾಜದಲ್ಲಿ ಅಸ್ಪೃಶ್ಯರು ಹಾಗೂ ಶೂದ್ರಾತಿ ಶೂದ್ರರ ಜೀವನವನ್ನು ಅಭಿವೃದ್ಧಿಯನ್ನಾಗಿ ಮಾಡಬೇಕೆಂದಿದ್ದೇನೆ. ಅದಕ್ಕಾಗಿ ಇದರ ಮೊದಲ ಹೆಜ್ಜೆ ಹೆಣ್ಣು ಮಕ್ಕಳ ಶಾಲೆಯನ್ನು ತೆರೆಯಬೇಕೆಂದಿರುವೆ. ತೊಟ್ಟಿಲ ತೂಗುವ ಕೈ ಜಗತ್ತನ್ನೇ ತೂಗಬಲ್ಲದು. ಮನೆಯ ಮೊದಲ ಪಾಠಶಾಲೆಯಾಗಿ ತಾಯಿಯೇ ಮೊದಲ ಗುರು ಆಗಬೇಕು. ಹೆಣ್ಣು ಕುಟುಂಬದ ಕಣ್ಣು ಇದ್ದ ಹಾಗೆ. ಅದಕ್ಕಾಗಿ ನಾನು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಬೇಕೆಂದಿರುವೆ ಎಂದು ಎನ್ನುತ್ತಾರೆ. ಇದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ಸದಾಶಿವರು ಆರ್ಥಿಕವಾಗಿ ಸಹಾಯ ನೀಡುತ್ತಾ ಜ್ಯೋತಿರಾವ್ ಒಂದಿಗೆ ಕೈ ಜೋಡಿಸುತ್ತಾರೆ. ಶಾಶ್ವತವಾಗಿ ಸ್ತ್ರೀಯರಿಗೆ ಶಿಕ್ಷಣ ನೀಡಲು ಹೊರಟ ಜ್ಯೋತಿರಾವ್ 1848ರಲ್ಲಿ ಪೂನಾ ನಗರದ ಬುಧವಾರ ಪೇಟೆಯಲ್ಲಿನ ಭಿಡೆಯವರ ವಾಡೆಯಲ್ಲಿ ಪ್ರಪ್ರಥಮ ಹೆಣ್ಣು ಮಕ್ಕಳ ಪಾಠಶಾಲೆಯನ್ನು ಆರಂಭಿಸುತ್ತಾರೆ. ಅತಿ ಶೂದ್ರ ಹೆಣ್ಣು ಮಕ್ಕಳು ಇಲ್ಲಿ ಶಾಲೆಯನ್ನು ಕಲಿಯಲು ಬರುತ್ತಾರೆ. ಪೂನಾ ನಗರ ಮೊದಲೇ ಸಂಪ್ರದಾಯವಾದಿಗಳ ನಗರವಾಗಿತ್ತು. ಹೆಣ್ಣು ಹೊರಸಲು ದಾಟಿ ಮನೆ ಹೊರಗೆ ಹೋಗುವುದೇ ಒಂದು ಮಹಾ ಅಪರಾಧವಾಗಿತ್ತು. ಅತಿ ಶೂದ್ರರು ಮತ್ತು ಆಯಾ ಜಾತಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡುವುದು ಸನಾತನಿಗಳ ದೃಷ್ಟಿಯಲ್ಲಿ ಭಯಂಕರ ಭ್ರಷ್ಟ ಹಾಗೂ ಪಾತಕ ಎಂದು ತಿಳಿದಿದ್ದರು. ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳು ಅಕ್ಷರ ಕಲಿಯೋದೆಂದರೆ ಪಾಪವೆಂಬಂತೆ ಬಿಂಬಿಸುತ್ತಿದ್ದರು. ಕಾಲಲ್ಲಿ ಚಪ್ಪಲಿ ಹಾಕಿದರೆ ಅದು ಅಪವಿತ್ರವೆಂದು ತಿಳಿಯುತ್ತಿದ್ದರು. ಗಂಡ ಸತ್ತರೆ ಅವಳನ್ನು ಒತ್ತಾಯವಾಗಿ ಚಿತೆಗೆ ಹಾಕುತ್ತಿದ್ದರು. ಈ ಪದ್ಧತಿಯು ಹೆಚ್ಚಾಗಿ ಆಗಿನ ಕಾಲದಲ್ಲಿ ಬ್ರಾಹ್ಮಣರ ಹೆಣ್ಣು ಮಕ್ಕಳಿಗೆ ಅನ್ವಯಿಸುತ್ತಿದ್ದವು. ಇಂತಹ ಸಂಪ್ರದಾಯಗಳಡಿಯ ಮೇಲೆ ಜ್ಯೋತಿರಾವರು ಹೆಣ್ಣು ಮಕ್ಕಳ ಶಾಲೆಯನ್ನು ತೆರೆದಿರುವುದನ್ನು ನೋಡಿ ಉಚ್ಚ ವರ್ಣೀಯರ ಪುರುಷ ವರ್ಗದ ಆಕ್ರೋಶದ ಧ್ವನಿ ಮುಗಿಲು ಮುಟ್ಟಿತು. ಕಾಲ ಕಳೆದಂತೆ ಜ್ಯೋತಿರಾವರ ಶಾಲೆಗಳಿಗೆ ಎಲ್ಲ ವರ್ಗದ ಮಕ್ಕಳು ಶಾಲೆ ಕಲಿಯಲು ಬರಲಾರಂಭಿಸಿದರು. ಮಕ್ಕಳ ಸಂಖ್ಯೆ ಹೆಚ್ಚಾಗಿದ್ದರಿಂದ ಕೂಲೆಯವರು ಒಬ್ಬ ಗುರುವರಿಯರನ್ನು ನೇಮಿಸಲು ನಿರ್ಧರಿಸಿದರು.
ಆಗ ಸಮಾಜ ವಿರೋಧವನ್ನು ಕಟ್ಟಿಕೊಂಡು ಶಾಲೆ ಕಲಿಸೋಕೆ ಯಾರು ಒಪ್ಪುವುದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಎದೆಗುಂದದ ಜ್ಯೋತಿರಾವ್ ಫೂಲೆ ಅವರು ತನ್ನ ಧರ್ಮಪತ್ನಿ ಸಾವಿತ್ರಿಬಾಯಿ ಅವರಿಗೆ ಅಕ್ಷರ ಕಲಿಸೋಕೆ ನಿರ್ಧರಿಸುತ್ತಾರೆ. ಒಬ್ಬ ಯಶಸ್ವಿನ ಪುರುಷನ ಬೆನ್ನೆಲುಬಾಗಿ ಒಬ್ಬಳು ಹೆಣ್ಣು ಮಗಳು ಇರುತ್ತಾಳೆ ಎಂಬ ವಾಡಿಕೆ ಇದೆ. ಅದರಂತೆ ಜ್ಯೋತಿರಾವ್ ಕೈಗೊಂಡ ಕೆಲಸಕ್ಕೆ ಕೈ ಜೋಡಿಸಿ ಸಾವಿತ್ರಿಬಾಯಿ ಅವರು ಹಗಲಿರುಳು ಎನ್ನದೆ ಸಹಾಯ ಮಾಡುತ್ತಿದ್ದರು. ಸಾವಿತ್ರಿಬಾಯಿ ಅವರಿಗೆ ಜ್ಯೋತಿರಾವ್ ಅವರೇ ಸ್ಫೂರ್ತಿಯ ಶೆಲೆಯಾಗಿದ್ದರು. ಅದಕ್ಕಾಗಿ ರಾತ್ರಿಯಿಡೀ ಕುಳಿತು ಜ್ಯೋತಿರಾವ್ ಅವರು ತಮ್ಮ ಧರ್ಮ ಪತ್ನಿಗೆ ಅಕ್ಷರ ಕಲಿಸಿಕೊಡುತ್ತಿದ್ದರು. ಪ್ರತಿಯೊಂದನ್ನು ಗಮನದಲ್ಲಿಟ್ಟು ಅಕ್ಷರ ಕಲಿತ ಸಾವಿತ್ರಿಬಾಯಿ ಅವರು ಮನೆಯಲ್ಲಿ ಕಲಿತ ಅಭ್ಯಾಸವನ್ನು ಮರುದಿನ ಹೆಣ್ಣು ಮಕ್ಕಳ ಶಾಲೆಗೆ ಹೋಗಿ ಪಾಠ ಕಲಿಸುತ್ತಿದ್ದರು. ಹೀಗಾಗಿ ಸಾವಿತ್ರಿಬಾಯಿ ಅವರು ಈ ಭಾರತ ದೇಶದ ಪ್ರಪ್ರಥಮ ಮಹಿಳಾ ಶಿಕ್ಷಕಿಯಾಗಿ ಗುರುತಿಸಿಕೊಂಡರು. ಆ ಕಾಲದಲ್ಲಿ ಸ್ತ್ರೀಯೊಬ್ಬಳು ಅಕ್ಷರ ಕಲಿತು ಶಿಕ್ಷಕಿಯಾಗಿರುವುದು ಉಚ್ಚವರ್ಣೀಯರ ದೃಷ್ಟಿಯಲ್ಲಿ ಧರ್ಮಕ್ಕೆ ಸಮಾಜಕ್ಕೆ ದ್ರೋಹ ಬಗೆದಂತಾಗಿತ್ತು. ಅಡುಗೆ ಮನೆಯ ಒಲೆಯ ಮುಂದೆ ಕೂಡಬೇಕಿದ್ದ ಹೆಣ್ಣು ಇಂದು ಶಾಲೆ ಕಲಿಸಲು ಹೋಗುತ್ತಿದ್ದಾಳವೆಂದು ಪುರೋಹಿತಶಾಹಿಗಳು ಒಳಗೆ ಕುದಿಯತೊಡಗಿದರು. ಮತ್ತೆ ಗುಪ್ತ ಸಭೆಯನ್ನು ಸೇರಿ ಬ್ರಾಹ್ಮಣರ ಪಂಡಿತರ ಗುಂಪು ಗೋವಿಂದರಾವ್ ಅವರ ಮನೆಗೆ ಬರುತ್ತದೆ. ಗೋವಿಂದರಾವ್, ನಿನ್ನ ಮಗ ಮತ್ತು ನಿನ್ನ ಸೊಸೆ ಧರ್ಮದ್ರೋಹದ ಕೆಲಸ ಮಾಡುತ್ತಿದ್ದಾರೆ. ನಮ್ಮ ಸಂಪ್ರದಾಯದ ಮನುಶಾಸ್ತ್ರವನ್ನು ಮುರಿದು ಹೆಣ್ಣು ಮಕ್ಕಳಿಗೆ ಅಕ್ಷರ ಕಲಿಸುತ್ತಿದ್ದಾರೆ. ಹೀಗೆ ಮುಂದುವರೆದರೆ ಪರಿಣಾಮ ನೆಟ್ಟಗಿರಲ್ಲ. ನಿಮಗೆ ಬಹಿಷ್ಕಾರ ಹಾಕಬೇಕಾಗಿತ್ತು ಎಂದು ಎಚ್ಚರಿಸಿ ಅಲ್ಲಿಂದ ಕಾಲು ಕೀಳುತ್ತಾರೆ. 1848ರಿಂದ 1855ರವರೆಗೆ ಫೂಲೆ ದಂಪತಿಗಳು ಸುಮಾರು 18 ಶಾಲೆಗಳನ್ನು ತೆರೆದರು. ಶಾಲೆಯ ಸುಧಾರಣೆಗಾಗಿ ಜ್ಯೋತಿರಾವ್ ಅವರು ಬ್ರಿಟಿಷ್ ಅಧಿಕಾರಿಗಳಿಗೆ ಭೇಟಿ ನೀಡಲು ಹೋಗುತ್ತಿದ್ದರು. ಆ ಸಮಯದಲ್ಲಿ ಸಾವಿತ್ರಿಬಾಯಿ ಅವರು ಅಕ್ಷರ ಕಲಿಸಲು ಶಾಲೆಗೆ ಹೋಗುತ್ತಿದ್ದರು. ಆಗ ಉಚ್ಚವರ್ಣೀಯರು ದಾರಿಯ ಮಾರ್ಗ ಮಧ್ಯ ಸಾವಿತ್ರಿಯವರನ್ನು ತಡೆದು ಅವಾಚ್ಯ ಶಬ್ದಗಳಿಂದ ಬೈಯುತ್ತಿದ್ದರು. ತಲೆಗೆ ಕಲ್ಲುಗಳಿಂದ ಹೊಡೆಯುತ್ತಿದ್ದರು. ಅಂಜದೆ ಅಳುಕದೆ ಆ ಮಹಾತಾಯಿ, ನೀವು ದೇವಮಾನವರೇ, ನಿಮ್ಮ ಗಂಡು ಕುಲಕ್ಕೆ ಜನ್ಮ ಕೊಟ್ಟು ಸಾಕಿ ಸಲುಹಿದಳು ಈ ಹೆಣ್ಣು ಕಂಡ್ರು. ಈ ಹೆಣ್ಣು, ಅವಳಿಗೆ ಈ ಸಮಾಜದಲ್ಲಿ ಸ್ಥಾನ ಇಲ್ವಾ? ಅದನ್ನ ನಾನು ಒಪ್ಪೋದಿಲ್ಲ. ನಾನು ಹೆಣ್ಣಿಗೆ ಅಕ್ಷರ ಕಲಿಸದೆ ಬಿಡೋದಿಲ್ಲ. ನೀವು ನನ್ನ ಎಷ್ಟೇ ಹೊಡೀರಿ, ಬಡೀರಿ, ಬೈರಿ, ಸಗಣಿನೂ ಹಾಕ್ರಿ, ನಾನು ಹೆಣ್ಣಿಗೆ ಅಕ್ಷರ ಕಲಿಸೋದನ್ನ ನಿಲ್ಲಿಸಲ್ಲ. ಹೆಣ್ಣು ಈ ಸಮಾಜದ ಕಣ್ಣು. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ಕಿವಿಮಾತನ್ನು ಆ ಮೂರ್ಖರಿಗೆ ಹೇಳಿ ಮತ್ತೆ ಅಕ್ಷರ ಕಲಿಸಲು ಸಾಗುತ್ತಾಳೆ. ಸ್ತ್ರೀ ಶಿಕ್ಷಣವನ್ನು ಜ್ಯೋತಿರಾವ್ ಅವರೇ ಆರಂಭಿಸಿದರು ನಿಜ. ಆದರೆ ಅದಕ್ಕೆ ಒಂದು ಸ್ಥಿರ ರೂಪ ಕೊಟ್ಟು ಅದನ್ನು ಬೆಳೆಸಿದ ಯಶಸ್ಸು ಸಾವಿತ್ರಿಬಾಯಿ ಅವರಿಗೆ ಸಲ್ಲುತ್ತದೆ. ಆಗ ಜ್ಯೋತಿರಾವ್ ಅವರು ಸಾವಿತ್ರಿಬಾಯಿ ಅವರಿಗೆ ಸಂತೈಸುತ್ತಾ, ಹೆದರದಿರು ಸಾವಿತ್ರಿ, ಇಂದು ಈ ಜನ ನೀನು ಅಕ್ಷರ ಕಲಿಸಿದ್ದಕ್ಕಾಗಿ ಕಲ್ಲಿನಿಂದ ಹೊಡೆದಿರಬಹುದು. ಆದರೆ ಇದೇ ಜನ ಮುಂದೊಂದು ದಿನ ನಿನ್ನ ಪುತ್ಥಳಿಗೆ ಹೂವಿನ ಹಾರವನ್ನು ಹಾಕಿ ಜಯಕಾರ ಕೂಗುತ್ತಾರೆ.
ಎಂದು ಹೇಳುತ್ತಾರೆ. ಆ ಕಾರಣಕ್ಕಾಗಿ ಗೋವಿಂದರಾವ್ ಅವರು ಹಣಿ ಪಟ್ಟಿ ಎಷ್ಟೆಲ್ಲ ಹೇಳಿ ನಿಮಗೆ ಹೆಣ್ಮಕ್ಳಿಗೆ ಶಾಲೆ ಕಲ್ಸಕ್ಕೆ ಹೋಗಬೇಡ ಅಂತ. ಜ್ಯೋತಿರಾವ್ ಮತ್ತು ಸಾವಿತ್ರಿಬಾಯಿ ಅವರಿಗೆ ಇನ್ನು ಮುಂದೆ ನೀವು ಶಾಲೆ ಕಲಿಸಲು ಹೋಗದಿರಿ, ಈ ಸಮಾಜ ಚೀತು ಎಂದು ಉಗಿತಿದ್ದರೂ ನಿಮಗೆ ಬುದ್ಧಿ ಬಂದಂತಿಲ್ಲ ಎಂದು ಹೇಳುತ್ತಾರೆ. ಆಗ ಜ್ಯೋತಿರಾವ್, ಈ ಸಮಾಜ ಏನೇ ಅನ್ನಲಿ ನಾನಂತೂ ಅಕ್ಷರ ಕಲಿಸುವುದನ್ನು ನಿಲ್ಲಿಸುವುದಿಲ್ಲವೆಂದು ಮರು ಉತ್ತರಿಸುತ್ತಾರೆ. ಆಗ ಗೋವಿಂದರಾವ್ ಅವರು, ನನ್ನ ಮಾತನ್ನು ಕೇಳದಿದ್ದರೆ ಮನೆ ಬಿಟ್ಟು ಹೋಗಿರಿ ಎಂದು ಒಲ್ಲದ ಒಳಮನಸ್ಸಿನಿಂದ ಹೇಳುತ್ತಾರೆ. ತಂದೆ ಮಾತಿಗೆ ಮರು ಮಾತನಾಡದೆ ಇಬ್ಬರು ದಂಪತಿಗಳು ಮನೆ ಬಿಟ್ಟು ಹೊರಹೋಗುತ್ತಾರೆ. ಮನೆ ಬಿಟ್ಟು ಬಂದ ಈ ದಂಪತಿಗಳಿಗೆ ಉಸ್ಮಾನ್ ಚಾಚಾ ಎಂಬ ಈ ಹೃದಯವಂತ ಇವರಿಗೆ ತನ್ನ ಮನೆಯಲ್ಲಿ ಆಸರೆ ನೀಡುತ್ತಾನೆ. ಜ್ಯೋತಿರಾವ್ ಅವರು ತಮ್ಮ ಉಪಜೀವನಕ್ಕಾಗಿ ಕಾಂಟ್ರಾಕ್ಟರ್ ಕೆಲಸವನ್ನು ಮಾಡತೊಡಗುತ್ತಾರೆ. ಇದರ ಜೊತೆ ಅನಕ್ಷರತೆಯನ್ನು ಹೋಗಲಾಡಿಸಲು ರಾತ್ರಿಯ ಪಾಠಶಾಲೆಗಳನ್ನು ತೆರೆಯುತ್ತಾರೆ. ಹಳೆಯ ತಲೆಮಾರಿನವರು ಜ್ಯೋತಿರಾವ್ ಅವರ ಕೆಲಸ ಕಾರ್ಯಗಳನ್ನು ವಿರೋಧಿಸುತ್ತಿದ್ದರೂ ಸಮಾಜದ ಕೆಲವು ಬುದ್ಧಿಜೀವಿಗಳು ಇವರ ಸೇವೆಯನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿದರು. ಅದಕ್ಕಾಗಿ ದಿನಾಂಕ 16/11/1852 ಸ್ವದೇಶಿ ಸರದಾರರು ಮತ್ತು ಗಣ್ಯ ವ್ಯಕ್ತಿಗಳೊಳಗೊಂಡ ಒಂದು ಸಮಾರಂಭ ಏರ್ಪಡಿಸಿ ಜ್ಯೋತಿರಾವ್ ಫೂಲೆ ಅವರಿಗೆ ಜೋಡಿ ಶಾಲುಗಳನ್ನು ಹೊಚ್ಚಿ ಅಭಿನಂದಿಸುತ್ತಾರೆ. ಇದಕ್ಕೆ ಕಾರಣರಾದ ಧರ್ಮಪತ್ನಿ ಸಾವಿತ್ರಿಬಾಯಿ ಅವರನ್ನು ಫೂಲೆಯವರು ಕೊಂಡಾಡುತ್ತಾರೆ. ಈ ಸನ್ಮಾನ ಸಮಾರಂಭದ ಸುದ್ದಿಯನ್ನು ಫೂಲೆ ಅವರ ತಂದೆ ಗೋವಿಂದರಾವ್ ಅವರಿಗೆ ಮುಟ್ಟಿಸುತ್ತಾರೆ. ಗೋವಿಂದರಾವ್ಜಿ, ಮುತ್ತಿನಂತ ಮಗನ ಹತ್ತು ಬಿಟ್ರಿ, ಜ್ಯೋತಿಬಾನ ಮನೆಯಿಂದ ಹೊರಗೆ ಹಾಕಿದ್ರಿ. ಅವ್ರಿಗೆ ಇವತ್ತಿನ ದಿನ ಸನ್ಮಾನ ಸಮಾರಂಭ ನೋಡ್ಬೇಕಾಗಿತ್ತು. ಅಲ್ಲಿ ಜನ ಅವ್ರನ್ನ ಎಷ್ಟು ಹಾಡಿ ಹೊಗಳ್ತಾರೆ ಗೊತ್ತೇನು? ಅಂತ ಮಗನ ಪಡಿಬೇಕಾದ್ರೆ ನೀವು ಪುಣ್ಯ ಮಾಡಿರ್ಬೇಕು. ಗೋವಿಂದರಾವ್ ಅವರು ಮಗನ ಯಶಸ್ಸಿನ ಸನ್ಮಾನದ ಸುದ್ದಿಯನ್ನು ಕೇಳಿ ಆನಂದ ಬಾಷ್ಪವನ್ನು ಸುರಿಸುತ್ತಾರೆ. ಜ್ಯೋತಿರಾವ್ ಅವರು ಶಾಲೆಯನ್ನು ತೆರೆದಿರುವುದು, ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಶಾಲೆಯನ್ನು ಕಲಿಸುತ್ತಿರುವುದು, ಇದಕ್ಕೆ ಪ್ರತಿಕಾರವಾಗಿ ಸನ್ಮಾನ ನೆರವೇರಿದ್ದು ಉಚ್ಚ ವರ್ಣೀಯರನ್ನು ನಿದ್ದೆಗೆಡಿಸಿತ್ತು. ಹೀಗಾಗಿ ಇವರ ಏಳಿಗೆಯನ್ನು ಸಹಿಸಲಾರದ ಪುರೋಹಿತ ವರ್ಗದವರು ಫೂಲೆ ದಂಪತಿಗಳನ್ನು ಕೊಲೆ ಮಾಡಲು ಸಂಚು ರೂಪಿಸುತ್ತಾರೆ. ದಟ್ಟ ಅರಣ್ಯದ ಗುಹೆಯಲ್ಲಿ ದೋಂಡಿರಾಮ್ ಕುಂಬಾರ ಮತ್ತು ರೋಡೆ ಎಂಬ ದರೋಡೆಕೋರರು ವಾಸವಾಗಿರುತ್ತಾರೆ. ಅವರಿಗೆ ಮದ್ಯದ ರುಚಿ ಹಾಗೂ ಹಣದ ಆಸೆಯನ್ನು ತೋರಿಸಿ ಅವರನ್ನು ಕೊಲೆ ಮಾಡಲು ಕಳಿಸುತ್ತಾರೆ. ಸದ್ದು ಮಾಡದೆ ಮನೆಯೊಳಗೆ ಬಂದ ಹಂತಕರು ಕೊಲೆ ಮಾಡಲು ಯತ್ನಿಸುತ್ತಾರೆ. ಅಮಾಯಕರಾದ ಇವರನ್ನು ಕೊಲೆ ಮಾಡುವುದು ಬೇಡವೆಂದು ರೋಡಿ ದೋಂಡಿರಾಮನಿಗೆ ಹೇಳುತ್ತಾನೆ. ಆಗ ದೊಂಡಿ ಹೇಳುತ್ತಾನೆ, ಕೈಯ ತುಂಬ ದುಡ್ಡು ಬರುತ್ತದೆ ಎಂದು ಹೇಳಿ ಕೊಲೆ ಮಾಡಲು ಮುಂದಾಗುತ್ತಾರೆ. ಆಗ ಅಲ್ಲಿಯೇ ಇದ್ದ ಬಿಂದಿಗೆ ಮೇಲಿನ ತಂಬಿಗೆ ಕಾಲು ತಾಕಿ ಬೀಳುತ್ತದೆ. ಆ ಸಪ್ಪಳದಿಂದ ಎಚ್ಚರಗೊಂಡ ಫೂಲೆ ದಂಪತಿಗಳು ಇವರನ್ನು ವಿಚಾರಿಸತೊಡಗುತ್ತಾರೆ. ಯಾರು ನೀವು, ಏಕೆ ಬಂದಿದ್ದೀರಿ ಎಂದು ಕೇಳುತ್ತಾ ಸಾವಿತ್ರಿಯವರಿಗೆ ನೀರು ತರಲು ಹೇಳುತ್ತಾರೆ. ಆಗ ದೋಂಡಿ ಮತ್ತು ರೋಡೆ, ನಾವು ನಿನ್ ಜೊತೆ ಕೂತು ಮಾತಾಡಕ್ ಬಂದಿಲ್ಲ, ನಿನ್ನ ರುಂಡ ಕಡ್ದು ನಿನ್ನ ಕೊಲೆ ಮಾಡಕ್ ಬಂದೀವಿ, ನಿನ್ನ ಕೊಲೆ. ಅಷ್ಟರಲ್ಲಿ ಸಾವಿತ್ರಿಬಾಯಿ ಅವರು, ನೀವು ಆಯಾಸದಿಂದ ಬಳಲುತ್ತಿದ್ದೀರಿ, ಸ್ವಲ್ಪ ನೀರು ಕುಡಿದು ವಿಶ್ರಾಂತಿ ಪಡೆಯಿರಿ ಎಂದು ಆ ಕೊಲೆ ಪಾತಕರಿಗೆ ಹೇಳುತ್ತಾಳೆ. ನೀರನ್ನು ಕುಡಿದ ದರೋಡೆ ಹಂತಕರ ಕೋಪ ನಿಧಾನವಾಗಿ ನಂದುತ್ತದೆ. ಆಗ ಫೂಲೆ ಅವರು ಹೇಳುತ್ತಾರೆ, ನಾವು ಯಾವ ಜನಾಂಗದ ಮಕ್ಕಳಿಗೆ ಶಿಕ್ಷಣ ಕೊಡುತ್ತಿದ್ದೇವೋ ಅವರ ಕೈಯಿಂದಾನೇ ನನ್ನ ಪ್ರಾಣ ಹೋಗುತ್ತಿರುವುದು ನನಗೆ ಸಂತಸದ ವಿಷಯ. ಇದರಿಂದ ನಿನಗೆ ಲಾಭವಾಗುವುದಿದ್ದರೆ ನಮಗೆ ಈಗಲೇ ಕೊಲೆ ಮಾಡಿ ಎನ್ನುತ್ತಾರೆ. ಆಗ ನಿಧಾನವಾಗಿ ದೋಂಡಿ ಮತ್ತು ರೋಡೆಗೆ ತಮ್ಮ ತಪ್ಪಿನ ಅರಿವಾಗಿ ಫೂಲೆ ದಂಪತಿಗಳ ಕಾಲಿಗೆ ಬಿದ್ದು ಕ್ಷಮೆ ಕೇಳುತ್ತಾರೆ. ನಮ್ಗೆ ಕ್ಷಮಿಸ್ಬಿಡು ತಾತ್ಯ, ನಮ್ಮ ತಲೆಯಾಗ ಬರೀ ಅಂಧಕಾರ ಕತ್ತಲಿ ತುಂಬಿ ನಮ್ಗೆ ತಿಳಿಲಾರ್ದ ಬರೀ ಇದೇ ಕೆಲಸ ಮಾಡ್ಕೊಂಡು ಬಂದೀವಿ. ನಿನ್ನ ಕೈ ಮುಗಿತೀನಪ್ಪ ತಾತ್ಯ, ನಮಗ್ ಕ್ಷಮಿಸ್ಬಿಡಪ್ಪ.
ನಮ್ಮ ಮಕ್ಕಳಿಗೆ ಹೈರಾಣ ಒಣವೇಸು ಬಂದ್ರು ಯಾರು ಏನಂದ್ರು ತಡ್ಕೊಂಡು ನಮ್ಮ ಮಕ್ಕಳಿಗೆ ಶಿಕ್ಷಣ ಕಲಿಸ್ತಾಕ್ ಬಂದಿರಿ. ಇಂದಿನಿಂದ ನಾವು ನಿಮ್ಮ ಅಂಗರಕ್ಷಕರಾಗಿ ನಿಲ್ಲುತ್ತೇವೆ, ನಮಗೂ 2 ಅಕ್ಷರ ಕಲಿಸಿ ಎಂದು ಬೇಡಿಕೊಳ್ಳುತ್ತಾರೆ. ಅಂದಿನಿಂದ ಅವರು ಸಾವಿತ್ರಿಬಾಯಿ ಅವರಿಗೆ ಅಂಗರಕ್ಷಕರಾಗಿ ಸಾಗುತ್ತಾರೆ. ಕಳೆದಂತೆ ರೋಡಿ ಮತ್ತು ಧೋಂಡೆ ವಿದ್ಯಾವಂತರಾಗಿ ಬದಲಾವಣೆಗೊಳ್ಳುತ್ತಾರೆ. ಅವ್ರ ಅಂದಂಗ ಅಂಜರ ಪೂಲೆ ದಂಪತಿಗಳು ಹಾಗೂ ಬ್ರಾಹ್ಮಣ ಸ್ನೇಹಿತ ಸದಾಶಿವ ಮತ್ತು ಸುಖರಾಮ್ ಇವರೆಲ್ಲರೂ ಸೇರಿ ಅಕ್ಷರದ ತಿಳುವಳಿಕೆಯನ್ನು ನೀಡಲು ಶೂದ್ರಾತಿ ಶೂದ್ರರ ಗುಡಿಸಲಗಳಿಗೆ ಭೇಟಿ ನೀಡುತ್ತಾರೆ. ಅಲ್ಲಿ ಅವರಿಗೆ ಅಕ್ಷರದ ಜ್ಞಾನವನ್ನು ಬಿತ್ತುತ್ತಾ ಅಂಧಕಾರವನ್ನು ಕಳೆದು ಅವರ ಬಾಳ ಬೆಳಗುವಂತೆ ಮಾಡುತ್ತಾರೆ. ಹೀಗೆಯೇ ಪ್ರತಿದಿನ ಪೂಲೆ ದಂಪತಿಗಳು ರಾತ್ರಿ ಹಗಲೆನ್ನದೆ ಸಮಾಜದ ಏಳಿಗೆಗಾಗಿ ದುಡಿಯುತ್ತಾರೆ. ಕಾಲಕ್ರಮೇಣ ಕೆಲವು ಉಚ್ಚವರ್ಣೀಯರಿಗೆ ತಮ್ಮ ತಪ್ಪಿನ ಬಗ್ಗೆ ಅರಿವಾಗಿ ತಮ್ಮ ಮಕ್ಕಳನ್ನು ಜ್ಯೋತಿರಾವ್ ಅವರ ಶಾಲೆಗಳಿಗೆ ಸೇರಿಸಲಾರಂಭಿಸಿದರು. ಆ ಸಮಯದಲ್ಲಿ ಸತಿ ಸಹಗಮನ ಪದ್ಧತಿಯು 1829ರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರ ಚಳವಳಿಯಿಂದ ಬ್ರಿಟಿಷರು ರದ್ದು ಮಾಡಿದರೂ ಸಹ 1852ರವರೆಗೂ ಅಲ್ಲಲ್ಲಿ ಚಾಲ್ತಿಯಲ್ಲಿತ್ತು. ಆಗ ಜ್ಯೋತಿರಾವ್ ಅವರು ಸತಿ ಸಹಗಮನ ಪದ್ಧತಿಯ ವಿರುದ್ಧ ಹೋರಾಡಿ ಅದನ್ನು ತಡೆಗಟ್ಟುತ್ತಾರೆ. ನಂತರ ಗಂಡ ಸತ್ತಾಗ ಬ್ರಾಹ್ಮಣರು ಹೆಣ್ಣು ಮಕ್ಕಳ ತಲೆಯನ್ನು ಬೋಳಿಸುತ್ತಿದ್ದರು. ಹೀಗಾಗಿ ಹೆಣ್ಣು ಮಕ್ಕಳ ಈ ಕರಾಳ ಬದುಕಿನ ಕಂಟಕವನ್ನು ದೂರ ಮಾಡಲು ಕ್ಷೌರಿಕರ ಮಹಾಸಭೆಯನ್ನು ಏರ್ಪಡಿಸುತ್ತಾರೆ. ಇನ್ನು ಮುಂದೆ ವಿಧವೆಯರ ತಲೆಯನ್ನು ಬೋಳಿಸಬೇಡಿ, ಅವರಿಗೂ ನಮ್ಮಂತೆ ಜೀವಿಸುವ ಹಕ್ಕು ಇದೆ. ನಮ್ಮ ಮನೆಯ ಅಕ್ಕ ತಂಗಿ ಹಾಗೂ ತಾಯಿಯಂತೆ ಅವರನ್ನೂ ಭಾವಿಸಿ ಎಂದು ಕರೆ ಕೊಡುತ್ತಾರೆ. ಇದರಿಂದಾಗಿ ಸಮಾಜದ ಹೆಣ್ಣು ಮಕ್ಕಳು ನೆಮ್ಮದಿಯ ಉಸಿರು ಬಿಟ್ಟರು. ಇದೇ ಸಮಯದಲ್ಲಿ ಭೀಕರ ಬರಗಾಲ ಎದುರಾಗಿ ಬಡವರು ಅನ್ನಕ್ಕಾಗಿ ಪರದಾಡುವಂತಾಯಿತು. ಆಗ ಪೂಲೆ ದಂಪತಿಗಳು ಅನ್ನ ದಾಸೋಹವನ್ನು ಏರ್ಪಡಿಸಿ ಬಡವರ ಉದರವನ್ನು ತನ್ನಿಸುತ್ತಾರೆ. ಈ ಕಾಲಘಟ್ಟದಲ್ಲಿ ಹೆಣ್ಣು ಮಕ್ಕಳು ಬಾಲ್ಯದಲ್ಲಿಯೇ ಮದುವೆ ಮಾಡಿಕೊಂಡು ಗಂಡನನ್ನು ಕಳೆದುಕೊಂಡಾಗ ಸಂಬಂಧಿಕರ ಮಾವ ಮೈದುನರ ಕಪಿಮುಷ್ಟಿಯಲ್ಲಿ ಸಿಕ್ಕಿಕೊಂಡು ಅತ್ಯಾಚಾರಕ್ಕೆ ಒಳಗಾಗುತ್ತಿದ್ದರು. ಇದರಿಂದ ಎಷ್ಟೋ ವಿಧವೆಯರು ಪಾಪದ ಕೂಸನ್ನು ಹೆರುವುದಕ್ಕಾಗಿ ರಕ್ತದ ಮಡುವಿನಲ್ಲಿ ಕೈ ತೊಳೆಯಬೇಕಾಗಿತ್ತು. ಆಗ ಪೂಲೆ ದಂಪತಿಗಳು ಬಾಲ ವಿಧವೆಯರ ರಕ್ಷಣೆಗಾಗಿ ಗುಪ್ತ ಪ್ರಸೂತಿ ಗೃಹವನ್ನು ಸ್ಥಾಪಿಸುತ್ತಾರೆ. ಇನ್ನು ಮುಂದೆ ವಿಧವೆಯರು ಯಾವುದೇ ಸಂಕೋಚವಿಲ್ಲದೆ ಯಾರಿಗೂ ಹೆದರದೆ ಈ ಪ್ರಸೂತಿ ಗೃಹಕ್ಕೆ ಬಂದು ಕಂದಮ್ಮಗಳನ್ನು ಹಡೆದು ಇಲ್ಲೇ ಬಿಟ್ಟು ಹೋಗಿ ಅವರ ಪಾಲನೆ ಪೋಷಣೆಯನ್ನು ನಾವೇ ಮಾಡುತ್ತೇವೆ ಎಂದು ಕರೆ ಕೊಡುತ್ತಾರೆ. ಈ ವೇಳೆಯಲ್ಲಿ ಬ್ರಾಹ್ಮಣ ವಿಧವೆಯೊಬ್ಬಳ ಮಗನನ್ನು ಸ್ವತಃ ತಾವೇ ದತ್ತುವನ್ನು ಪಡೆದುಕೊಂಡು ಅವನಿಗೆ ಯಶವಂತ ಎಂದು ನಾಮಕರಣ ಮಾಡುತ್ತಾರೆ. 24/9/1873ರಲ್ಲಿ ಜನರ ಹಿತದೃಷ್ಟಿಗಾಗಿ ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸುತ್ತಾರೆ. ಸತ್ಯಶೋಧದ ಸಮಾಜದ ಪ್ರಕಾರ ದೇವರು ಒಬ್ಬನೇ. ಅವನು ಯಾವ ಗ್ರಂಥಗಳಲ್ಲಿಯೂ ಬಂದಿಯಾಗಿಲ್ಲ, ಯಾವ ಧರ್ಮ ಜಾತಿಗಳಲ್ಲಿಯೂ ಅವನು ಬಂದಿಯಾಗಿಲ್ಲ. ಅವನು ಸರ್ವವ್ಯಾಪಿ, ಸರ್ವರಿಗೂ ಸಮಾನನು. ನಾವೆಲ್ಲರೂ ಯಾವುದೇ ಜಾತಿ ಭೇದ ಮಾಡದೆ ಜೀವನ ಸಾಗಿಸಬೇಕು. ಶಿಕ್ಷಣವನ್ನು ಪ್ರಸಾರ ಮಾಡುತ್ತಾ ಎಲ್ಲರಿಗೂ ಶಿಕ್ಷಣವನ್ನು ನೀಡುತ್ತಾ ಮಹಿಳೆಯರಿಗೆ ಶಿಕ್ಷಣದ ಅರಿವನ್ನು ಮೂಡಿಸಬೇಕು. ಅಸ್ಪೃಶ್ಯರನ್ನು ಉದ್ಧಾರ ಮಾಡಿ ಮೈಲಿಗೆಯನ್ನು ನಿಲ್ಲಿಸಬೇಕು. ಸತ್ಯವಾದ ನಿಷ್ಠೆ ನಡೆಯನ್ನು ರೂಪಿಸಿಕೊಳ್ಳಬೇಕು. ಅಂಧ ಅನಾಥ ಮಕ್ಕಳನ್ನು
ಅನುಕಂಪದಿಂದ ಕಾಣಬೇಕು ಎಂಬುದು ಈ ಸತ್ಯಶೋಧಕ ಸಮಾಜದ ನೀತಿಯಾಗಿತ್ತು. ಈ ಸತ್ಯಶೋಧಕ ಸಮಾಜವು ಬ್ರಾಹ್ಮಣರನ್ನು ವಿರೋಧಿಸುತ್ತಿರಲಿಲ್ಲ. ಧರ್ಮದ ಹೆಸರಿನಲ್ಲಿ ಮೋಸಗಾರಿಕೆಯಲ್ಲಿ ತೊಡಗಿದ್ದ ಪುರೋಹಿತ ಶಾಹಿಯನ್ನು ವಿರೋಧಿಸುತ್ತಿತ್ತು. ಸತ್ಯಶೋಧಕ ಸಮಾಜದ ಪ್ರಾರಂಭದಲ್ಲಿ ಸುಖರಾಮ್ ಯಶವಂತ್ ಪರಾಂಜಪ್ಪ, ಸದಾಶಿವ್ ಗೋಕಂಡೆ, ವಿನಾಯಕ್ ಬಾಪೂಜಿ ಭಂಡಾರ್ಕರ್ ಇನ್ನು ಮುಂತಾದ ಬ್ರಾಹ್ಮಣ ಸ್ನೇಹಿತರು ಇದರ ಸದಸ್ಯರಾಗಿದ್ದರು. ಸತ್ಯಶೋಧಕ ಸಮಾಜವನ್ನು ದೇಶಾದ್ಯಂತ ಪ್ರಚಾರ ಮಾಡಲು ಶ್ರಮ ವಹಿಸಿದ್ದರು. 1888ರಲ್ಲಿ ಇಂಗ್ಲೆಂಡ್ ಮಹಾರಾಣಿ ವಿಕ್ಟೋರಿಯಾ ಅವರ ಮಗ ಡ್ಯೂಕ್ ಆಫ್ ಕಾನಾಟ್ ಪೂನಾ ವಿಭಾಗದ ಸೇನಾಧಿಪತಿಯಾಗಿದ್ದರು. ಅವರು ಸ್ವದೇಶಕ್ಕೆ ಸಾಗುವ ಮುನ್ನ ಪೂಲೆಯವರು ರೈತರ ವೇಷದಲ್ಲಿ ಅವರನ್ನು ಭೇಟಿ ಮಾಡುತ್ತಾರೆ. ನಮ್ಮ ದೇಶದ ರೈತರಿಗೆ ತಿನ್ನಲು ಆಹಾರವಿಲ್ಲ, ಮೈ ಮೇಲೆ ಬಟ್ಟೆ ಇಲ್ಲ. ಮೇಲ್ವರ್ಗದವರು ರೈತರನ್ನು ಪ್ರಾಣಿಯಂತೆ ದುಡಿಸಿಕೊಂಡು ಅವರಿಗೆ ಯಾವುದೇ ಸಂಬಳವನ್ನು ನೀಡುತ್ತಿಲ್ಲ. ಹೀಗಾಗಿ ಈ ಮನವಿಯನ್ನು ಇಂಗ್ಲೆಂಡ್ನಲ್ಲಿ ಇರುವ ನಿಮ್ಮ ತಾಯಿಯವರಿಗೆ ತಿಳಿಸಿ, ಕಡೆಗೆ ಏನೂ ಆಗದಿದ್ದರೂ ಶಿಕ್ಷಣ ಸೌಲಭ್ಯವನ್ನಾದರೂ ಕಲ್ಪಿಸಿಕೊಡಿ ಎಂದು ಕೇಳಿಕೊಳ್ಳುತ್ತಾರೆ. ಸಮಾಜದ ಹಿತದೃಷ್ಟಿಯನ್ನು ಹೊಂದಿದ ಜ್ಯೋತಿರಾವ್ ಅವರ ಮಾತನ್ನು ಕೇಳಿ ಡ್ಯೂಕ್ ಆಫ್ ಕಾರ್ನಾಟರು ಒಪ್ಪಿಗೆ ನೀಡುತ್ತಾರೆ. ಮುಂದೆ 11/5/1888ರಲ್ಲಿ ವೈಭವಪೂರಿತ ಸನ್ಮಾನ ನೆರವೇರುವುದು. ಜ್ಯೋತಿರಾವ್ ಅವರ ಅಸಾಧಾರಣ ಧೈರ್ಯ, ಧ್ಯೇಯ ನಿಷ್ಠೆ ಮತ್ತು ತ್ಯಾಗದಂತಹ ಸಮಾಜ ಸೇವೆಗಳ ಹೋರಾಟದಿಂದ ನಮ್ಮ ದೇಶದ ಸ್ತ್ರೀಯರಲ್ಲಿ ಶಾಶ್ವತ ಜಾಗೃತಿ ಚೈತನ್ಯ ಸಿಕ್ಕಂತಾಗಿದೆ. ಹೀಗೆ ಮಾತನಾಡಿದ ರಾಯ ಬಹದ್ದೂರ್ ವಿಠ್ಠಲ್ ರಾವ್ ಖಂಡೇಕರರು ಜ್ಯೋತಿರಾವ್ ಅವರನ್ನು ಮಹಾತ್ಮ ಎಂದು ಜಯಕಾರ ಕೂಗುತ್ತಾರೆ. ಜ್ಯೋತಿರಾವ್ ಅವರ ನಂತರ ಮಹಾತ್ಮ ಎಂದು ಬಿರುದಾಂಕಿತ ಪಡೆದ ಎರಡನೇ ವ್ಯಕ್ತಿ ಮಹಾತ್ಮ ಗಾಂಧೀಜಿಯವರಾಗಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾತ್ಮ ಜ್ಯೋತಿರಾವ್ ಫೂಲೆ ಅವರನ್ನು ತಮ್ಮ 3ನೇ ಗುರುಗಳನ್ನಾಗಿ ಸ್ವೀಕರಿಸಿದ್ದರು ಮತ್ತು ಅವರ ತತ್ವಗಳನ್ನು ಅನುಸರಿಸುತ್ತಾ ಸಾಗಿದ್ದರು. ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದ ಮಹಾತ್ಮ ಜ್ಯೋತಿರಾವ್ ಫೂಲೆ ಅವರು ದಿನಾಂಕ 28/11/1890ರಲ್ಲಿ ಅನಾರೋಗ್ಯದಿಂದ ವಿಧಿವಶರಾಗುತ್ತಾರೆ. ಅಂದು ಅವರು ಅಕ್ಷರ ನೀಡಿದ ವಿದ್ಯಾಮಂದಿರಗಳು ಇಂದು ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಾಗಿ ಬೆಳೆದು ನಿಂತಿವೆ. ಇವತ್ತಿನ ದಿನಮಾನಗಳಲ್ಲಿ ವಿದ್ಯಾವಂತ ವರ್ಗವು ಮಹಾತ್ಮರ ಪುತ್ಥಳಿಗಳನ್ನು ನಿರ್ಮಿಸಿ ಹೂಮಾಲೆಗಳನ್ನು ಹಾಕಿ ನಮಸ್ಕರಿಸುತ್ತಾರೆ. ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಇಂದು ನಾವು ನೀವೆಲ್ಲ ಮತ್ತು ಸ್ತ್ರೀ ವರ್ಗ ಇವತ್ತಿನ ದಿನ ಶಾಲೆಗೆ ಹೋಗಿ 2 ಅಕ್ಷರವನ್ನು ಕಲಿಯುತ್ತಿದ್ದೇವೆ ಎಂದರೆ ಇದಕ್ಕೆ ಕಾರಣ ಮಹಾತ್ಮ ಜ್ಯೋತಿರಾವ್ ಫೂಲೆ ಹಾಗೂ ಸಾವಿತ್ರಿಬಾಯಿ ಫೂಲೆ. ಇವತ್ತಿನ ದಿನಮಾನಗಳಲ್ಲಿ ಮಹಿಳೆಯು ಈ ಸಮಾಜದಲ್ಲಿ ಶಿಕ್ಷಕಿಯಾಗಿರಬಹುದು, ವೈದ್ಯೆಯಾಗಿರಬಹುದು, ಪೊಲೀಸ್ ಅಧಿಕಾರಿಯಾಗಿರಬಹುದು ಮತ್ತು ಗಗನಯಾತ್ರಿ ಆಗಿರಬಹುದು. ಇನ್ನು ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುತ್ತಿದ್ದಾಳೆ ಎಂದರೆ ಅದಕ್ಕೆ ಕಾರಣ ಮಾತೆ ಸಾವಿತ್ರಿಬಾಯಿ ಫೂಲೆ. ಅವತ್ತಿನ ದಿನ ಸಾವಿತ್ರಿಬಾಯಿಯವರು ತಲೆಗೆ ಕಲ್ಲು, ದಿನನಿತ್ಯದ ಬೈಗುಳ, ಮುಖಕ್ಕೆ ಸಗಣಿ ಎರಚಿಕೊಂಡು ಹೆಣ್ಣು ಮಕ್ಕಳಿಗೆ ಅಕ್ಷರ ನೀಡದಿದ್ದರೆ ಇಂದು ಮಹಿಳೆ ಮನೆಯ ಹೊರಸಲು ಒಳಗಡೆಯೇ ಜೀವನ ಸಾಗಿಸಬೇಕಿತ್ತು. ಇಂತಹ ಪುಣ್ಯಾತ್ಮರ ಆದರ್ಶ ತತ್ವಗಳನ್ನು ಅನುಸರಿಸಿ ಈ ಸಮಾಜದಲ್ಲಿ ನಾವೆಲ್ಲರೂ ಒಂದಾಗಿ ಬಾಳೋಣ. ಈ ಜಾತಿ ವ್ಯವಸ್ಥೆಯು ಈಗಿನ ಕಾಲಘಟ್ಟದಲ್ಲಿಯೂ ಸಹ ಮುಂದುವರೆದುಕೊಂಡು ನಡೆದಿದೆ. ಈಗಲೂ ಕೆಲವು ನಗರ ಹಾಗೂ ಗ್ರಾಮೀಣ ಭಾಗಗಳನ್ನು ನೋಡಿದಾಗ ಅಸ್ಪೃಶ್ಯರಿಗೆ ಗುಡಿ ಗುಂಡಾರಗಳಲ್ಲಿ ಅವಕಾಶವಿಲ್ಲ, ಕೆರೆ ಬಾವಿಗಳನ್ನು ಮುಟ್ಟುವಂತಿಲ್ಲ. ಹಾಗೇನಾದರೂ ಮುಟ್ಟಿದ್ದೇ ಆದರೆ ಅವರನ್ನು ಬಹಿಷ್ಕಾರಕ್ಕೆ ಒಳಪಡಿಸಿ ಆಹಾರ, ನೀರು ಇನ್ನಿತರ ಯಾವುದೇ ಸೌಲಭ್ಯಗಳನ್ನು ಕೊಡದೆ ಊರಿನಿಂದ ದೂರವಿಡುತ್ತಿದ್ದಾರೆ. ಇಂತಹ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸುವುದು ವಿದ್ಯಾವಂತರಾದ ನಿಮ್ಮಂತ ಬುದ್ಧಿಜೀವಿ ವಿದ್ಯಾರ್ಥಿಗಳಿಂದ ಮಾತ್ರ ಸಾಧ್ಯ. ಶಾಲಾ ತರಗತಿಯಲ್ಲಿ ನಾವೆಲ್ಲರೂ
ಪೂಲೆ ದಂಪತಿಗಳು ನೀಡಿದ ಈ ಅಕ್ಷರ ದೂತನವನ್ನು ಸವಿಯುತ್ತಾ ಶಾಲಾ ಸಮಯವನ್ನು ವ್ಯರ್ಥ ಮಾಡದೆ ಎಲ್ಲರೂ ಒಂದಾಗಿ ಶಾಲೆಯನ್ನು ಕಲಿಯೋಣ. ಕಲಿಯದವರಿಗೆ ಎರಡಕ್ಷರ ಕಲಿಸೋಣ. ನಮ್ಮೆಲ್ಲರಿಗೂ ಅಕ್ಷರದ ಭಿಕ್ಷೆಯನ್ನು ನೀಡಿದ ಭಾರತ ದೇಶದ ಪ್ರಪ್ರಥಮ ಮಹಿಳಾ ಶಿಕ್ಷಕಿ ಸಾವಿತ್ರಿಬಾಯಿ ಫೂಲೆ ಅವರ ಜನ್ಮ ದಿನಾಚರಣೆಯನ್ನು ಶಿಕ್ಷಕಿಯರ ದಿನಾಚರಣೆಯನ್ನಾಗಿ ಆಚರಿಸೋಣ. ನಮ್ಮ ಪವಿತ್ರ ಭಾರತ ದೇಶದಲ್ಲಿ ಇಂತಹ ಮಹಾತ್ಮರ ಇತಿಹಾಸ ಮಣ್ಣಲ್ಲಿ ಮಣ್ಣಾಗದಿರಲಿ. ವಿಶ್ವ ತ್ರಿರತ್ನಗಳಾದ ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವಗಳನ್ನು ಪಾಲಿಸುತ್ತಾ ಮಹಾತ್ಮ ಜ್ಯೋತಿರಾವ್ ಫೂಲೆ ಹಾಗೂ ಸಾವಿತ್ರಿಬಾಯಿ ಫೂಲೆ ಅವರು ಸ್ಥಾಪಿಸಿದ ಸತ್ಯ ಶೋಧಕ ಸಮಾಜದ ತತ್ವಗಳನ್ನು ಅನುಸರಿಸುತ್ತಾ ಅವರಂತೆ ಬದುಕಿ ಬಾಳೋಣ. ಜೈ ಜ್ಯೋತಿರಾವ್ ಫೂಲೆ, ಜೈ ಸಾವಿತ್ರಿಬಾಯಿ ಫೂಲೆ.